ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 16ನೇ ತಾರೀಕು ಮೇ 2025 ಶುಕ್ರವಾರ. ಶ್ರೀ ವಿಶ್ವಾವಸುನಾಮ ಸಂವತ್ಸರೆ ಉತ್ತರಾಯಣೆ ವಸಂತ ಋತು ವೈಶಾಖ ಮಾಸೆ ಕೃಷ್ಣ ಪಕ್ಷದ ಚತುರ್ಥಿ ತಿಥಿ ಮೂಲಾ ನಕ್ಷತ್ರ ಸಾಧ್ಯ ಯೋಗ ಭವಕರಣ. ಇವತ್ತಿನ ಪಂಚಾಂಗ ಫಲ. ವಿಶ್ವಾಸ ಅನ್ನೋದು ಕಮ್ಮಿ ಆದಮೇಲೆ ಬಾಗಿಲಿನ ಜನ್ಮವಾಯಿತು. ಎಷ್ಟು ವಿಚಿತ್ರ ಅಲ್ವಾ ಮಕ್ಕಳೇ? ನಾವು ಈ ಕಲಿಯುಗ ಪ್ರಭಾವ ಇದೆಯಲ್ಲ, ಇವತ್ತಿಗೂ ಶನಿ ಸಿಂಗಾಪುರ್ ಅಂತ ಮಾತಾಡ್ತೇವೆ, ಅಲ್ಲಿ ಬಾಗಿಲುಗಳೇ ಇಲ್ಲ ಅಂತ. ಅಷ್ಟೊಂದು ನಂಬಿಕೆ. ನಮಗೊಬ್ಬ ದೇವ ಇದ್ದಾನೆ, ನಾವೆಲ್ಲರೂ ಒಂದೇ, ನಾವು ಯಾರೂ ಕದಿಯಲ್ಲ, ಇನ್ನೊಂದು ದೋಚಲ್ಲ, ಅತಿಕ್ರಮಣ ಮಾಡೋಲ್ಲ ಅನ್ನೋ ಒಂದು ನಂಬಿಕೆಯ ಭಾವದಲ್ಲಿ ಅಲ್ಲಿದ್ದಾರೆ. ಆದರೆ ಇವತ್ತು ಕಲಿಯುಗದಲ್ಲಿ ಇಲ್ಲ ಮಕ್ಕಳೇ. ವಿಶ್ವಾಸ ಅನ್ನತಕ್ಕಂಥದ್ದು ಕಳೆದು ಹೋದ ಮೇಲೆ ನಾವು ಒಂದು ಮನೆಗೆ ಒಂದು ಬಾಗಿಲು ಹಾಕೋಕೆ ಶುರು ಮಾಡಿದ್ವಿ. ನಮಗೆ ನಂಬಿಕೆ ಇಲ್ಲ, ಬಾಗಿಲು ಹೇಳ್ಕೊತೀವಿ ನೋಡಿ. ಯಾರೋ ಬಂದರು, ಬಾಗಿಲು ಹಾಕ್ಕೊಂಡು ಒಳಗಡೆ ಬರ್ತೀವಿ, ಬಾಗಿಲು ಹಾಕ್ಕೊಂಡು ಹೊರಗಡೆ ಬರ್ತೀವಿ, ಬೆಡ್ರೂಮ್ದು ಇನ್ನೊಂದು. ಯಾಕಂದರೆ ಇವತ್ತು ವಿಶ್ವಾಸವೆನ್ನುವುದು ಈ ಕಲಿಯುಗಕ್ಕೆ ಇಲ್ಲ. ಯಾರನ್ನು ನಂಬೋದು, ಯಾರಿಗೆ ಹೇಳ್ಕೊಳ್ಳೋದು ನಮ್ಮ ಸಮಸ್ಯೆ, ಯಾರ ಹತ್ರ ಕಷ್ಟ ಹೇಳ್ಕೊಳ್ಳೋದು, ಯಾರನ್ನು ನಂಬಿ ಒಳಗಡೆ ಬಿಟ್ಕೊಳ್ಳೋದು, ಅದು ಹೃದಯಕ್ಕೂ ನಡೆಯುತ್ತೆ ನೋಡಿ. ನಮಗೆ ವಿಶ್ವಾಸ ಕಮ್ಮಿ ಆದ ಮೇಲೆ ಹೃದಯದ ಬಾಗಿಲು ಕೂಡ ಹಾಕೋಬಿಟ್ಟಿದ್ದಾರೆ. ಯಾರನ್ನು ನಂಬೋದಪ್ಪ? ಅನ್ನ ಇಟ್ಟವರನ್ನ, ನೆರಳು ಕೊಟ್ಟವರನ್ನ, ಬದುಕು ಕೊಟ್ಟವರನ್ನ, ದಾರಿ ತೋರಿಸಿದವರನ್ನ, ಮಾರ್ಗದರ್ಶಕನನ್ನ ಖಂಡಿತ ಇಲ್ಲ. ಈ ಲೋಕವೇ ಹಾಗೆ, ವೆರಿ ಶಾರ್ಟ್ಕಟ್ ಬದುಕು. ಅವರವರ ಕಾರ್ಯಕ್ಕಷ್ಟೇ. ಅದಕ್ಕೆ ಏನೋ ವಿಶ್ವಾಸ ಕಮ್ಮಿಯಾದ ಮೇಲೆ ಬಾಗಿಲಿನ ಜನ್ಮವಾಯಿತು. ಅದು ಬಿಡಿ, ವಿಶ್ವಾಸಘಾತ ಆದ ಮೇಲೆ, ವಿಶ್ವಾಸದ್ರೋಹ ಬಂದ ಮೇಲೆ ಆ ಬಾಗಿಲಿಗೊಂದು ಬೀಗ, ಲಾಕರು ಎಲ್ಲ ಬಂದ್ಬಿಡ್ತು. ಅದಿದ್ದು ಆಪತ್ತು ನೋಡಿ. ಮೊದಲೆಲ್ಲ ನನಗೆ ನೆನಪಿದೆ, ನಾವೆಲ್ಲಾದರೂ ಅವ್ವ ಕರ್ಕೊಂಡು ಹೋಗೋದು, ಎಲ್ಲೋ ಪಕ್ಕದ ಮನೆಯವ್ರಿಗೆ ಬೀಗ ಕೊಟ್ಬಿಟ್ಟು ಹೋಗೋದು. ಬಾಗಿಲು ಹಾಕಿದ್ದಿದ್ರು, ಬೀಗ ಹಾಕಿರ್ತಿರ್ಲಿಲ್ಲ, ನೋಡ್ಕೊಳ್ಳೆ ಅಂತ. ನಿಂಗೆ ಏನಾದರೂ ಬೇಕು ಅಂದ್ರೆ ತಗೊಳ್ಳೆ ಅಂತ ಹೇಳಿಬಿಟ್ಟು ಹೋಗೋರು. ಇವತ್ತು ಅಂಥ ಭಾವದಲ್ಲಿ ನಾವು ಬದುಕುತ್ತಿದ್ದೇವೆಯ? ಯೋಚನೆ ಮಾಡಿ. ಅರೆ ಪಾರ್ಕಿಂಗ್ ಸಿಕ್ಕಿದ್ರೆ ಸಾಕು ನುಗ್ಸು ಅಂತಾರೆ, ಟ್ರಾಫಿಕ್ ನುಗ್ಗು ಅಂತಾನೆ. ಇವತ್ತು ದಿಢೀರ್ ಮಳೆ ಬೆಂಗಳೂರಲ್ಲಿ ಬೀಳ್ತಿರೋ ರಭಸಕ್ಕೆ ನೀವು ರಸ್ತೆ ಮೇಲೆ ಬಂದು ನೋಡಿ, ಪ್ರಾಣ ಹೋದಾಗುತ್ತೆ. ಪಕ್ಕದಲ್ಲಿರೋನಿಗೆ ಆ ಪ್ರಜ್ಞೆ ಇಲ್ಲ. ನಿನ್ನ ಹಾಳಾಗೋಗೋ, ನನಗೇನು ಬೇಕು, ನನ್ನ ಬೀಗ ನಂದು, ಗಾಬರಿ ಆಗುತ್ತೆ. ಅಂದ್ರೆ ಬೀಗ ಬಂದ್ಬಿಟ್ಟಿದೆ ಈಗ, ಪ್ರತಿಯೊಂದಕ್ಕೂ ಬೀಗ. ಮನೆಗಷ್ಟೇ ಇಲ್ಲ, ಮನಸ್ಸುಗಳಿಗೂ ಕೂಡ ಬೀಗ ಬಂದು ಬಿಟ್ಟಿದೆ. ವಿಶ್ವಾಸ ದ್ರೋಹ ಅನ್ನತಕ್ಕಂಥದ್ದು ಹುಟ್ಟಿದ ಮೇಲೆ ಆ ಬಾಗಿಲಿಗೆ ಬೀಗ ಕೂಡ ಹುಟ್ಕೋಬಿಟ್ಟಿದೆ. ಮತ್ತೆ ಯೋಚನೆ ಮಾಡಿ ನೋಡಿ, ಎಲ್ಲಿ ಯಾರನ್ನು ನಂಬೋದು, ಎಲ್ಲಿ ನಾವು ಜೀವಿಸೋದು? ಈ ಲೋಕದ ಒಂದು ಪರಿವೇ ಎಲ್ಲಿಗೆ ಹೋಗ್ತಿದೆ ನೋಡಿ. ನಾವೆಲ್ಲ ಒಂದು ನಂಬಿಕೆಗಳಲ್ಲಿ ಬದುಕ್ತೇವೆ. ಇದು ಒಂದು ಜೀವನ, ಇದು ಒಂದು ಕುಟುಂಬ, ಇದು ಒಂದು ಸಂಗಾತಿ, ಇದು ಒಂದು ವ್ಯವಹಾರ, ಇದು ಒಂದು ಪಾಲುದಾರಿಕೆ, ಇದು ಒಂದು ಜವಾಬ್ದಾರಿ, ಯಜಮಾನನ ಜವಾಬ್ದಾರಿ, ಕೆಲಸದವನ ಜವಾಬ್ದಾರಿ, ಡ್ರೈವರ್ ಆಗಿ ಜವಾಬ್ದಾರಿ, ಆಫೀಸ್ ಬಾಯ್ ಆಗಿ ಜವಾಬ್ದಾರಿ. ಖಂಡಿತ ಇಲ್ಲ. ನಮ್ಮ ಕಡೆ ಒಂದು ಮಾತು ಹೇಳ್ತಾರೆ ನಮ್ಮ ಗುರುಗಳು, ಒನ್ಸ್ ಎ ಥೀಫ್ ಇಸ್ ಅನ್ ಆಲ್ವೇಸ್ ಎ ಥೀಫ್.
ಅದು ಎಲ್ಲದಕ್ಕೂ ಅಪ್ಲೈ ಆಗುತ್ತೆ, ಎಲ್ಲದಕ್ಕೂ. ಒಂದು ಬಾರಿ ಕದ್ದವನು ಅವನು ಸದಾ ಸದಾ ಕಳ್ಳನೇ ಅನ್ನತಕ್ಕಂಥದ್ದು ಹೇಳ್ತಾರೆ. ತಪ್ಪಿಸ್ಲಿಕ್ಕಾಗೋದಿಲ್ಲ ಅವನ ಬುದ್ಧಿ, ಅವನ ಆಲೋಚನೆ, ಅವನ ವಿವೇಚನೆ. ಅದಕ್ಕೇನೋ ಬೀಗಗಳು ಬಂದ್ಬಿಟ್ಟಿದೆ, ಪ್ರತಿಯೊಂದಕ್ಕೂ ಬೀಗ. ಅಮ್ಮನ ರೂಮಿಗೆ ಬೀಗ, ಅಪ್ಪನ ರೂಮಿಗೆ ಬೀಗ, ನನ್ನ ಕಬೋರ್ಡಿಗೆ ಬೀಗ, ನನ್ನ ಮಕ್ಕಳು ರೂಮ್ಗೆ ಹೋದ್ರು ಅವರು ಬೀಗ. ನಮಗೆ ಆಶ್ಚರ್ಯ, ನಮ್ಮ ಮಕ್ಕಳು ಇದೇನಿದು ಬೀಗ ಹಾಕಿಟ್ಕೊಂಡಿದ್ದಾರೆ ಅಂತ. ಲಾಕರ್, ಪಾಸ್ವರ್ಡ್ಗಳು. ನನ್ನ ಮೊಬೈಲಿಗೆ ಪಾಸ್ವರ್ಡ್ ಇಲ್ಲ. ಅದಿದ್ರೂ ಕೂಡ ನನ್ನ ಧರ್ಮಪತ್ನಿಗೆ ಗೊತ್ತಿದೆ, ನನ್ನ ಮಕ್ಕಳಿಗೆ ಗೊತ್ತಿದೆ. ದೇ ಕ್ಯಾನ್ ಆಕ್ಸೆಸ್. ನಮ್ಮ ಮನೆ ಮಕ್ಕಳು ನೀಟಾಗಿ ಫೋನ್ ಹೊತ್ತು ಇಟ್ಕೊಂಡಿಲ್ಲ. ಅಫಿಷಿಯಲಿ ಹೊರಗಡೆ ಹೋದಾಗ ಬೇರೆಯವ್ರು ಇದು ಮಾಡಬಾರದು ಅನ್ನೋ ಕಾರಣಕ್ಕೆ, ಯಾಕಂದರೆ ಡೇಟಾ, ಫೋನು, ನಂಬರ್ಸು, ವೆರಿ VIP ಕಾಂಟ್ಯಾಕ್ಟ್ಸ್ ಇರುತ್ತೆ, ಮೂಮೆಂಟ್ಸ್ ಇರುತ್ತೆ, ಡಿಸ್ಕಷನ್ಸ್ ಆಗಿರುತ್ತೆ. ಅದು ಪರ್ಸ್ನಲಿ ಬೇರೆಯವರಿಗೆ ಶೇರ್ ಮಾಡ್ಲಿಕ್ಕೆ ಆಗಬಾರದು, ನೋಡಬಾರದು ಅನ್ನೋ ಕಾರಣಕ್ಕೆ ಅಲ್ಲೊಂದು ಲಾಕಿನ್ ಸಿಸ್ಟಮ್ ಇಟ್ಟಿದ್ದಾರೆ ಅಷ್ಟೇ. ನಾನು ಇನ್ನು ಮನೆಯಲ್ಲಿದ್ದರೆ ಅವ್ರಿಗೆ ಗೊತ್ತಿದೆ, ಅವರದೆಲ್ಲ ಚೆಕ್ ಮಾಡೋದು ಇಲ್ಲ, ನೋಡೋದಿಲ್ಲ. ಇವತ್ತಿನವರೆಗೂ ನನ್ನ ಧರ್ಮಪತ್ನಿಯ ಫೋನ್ ತಗೊಂಡು ನಾನು ಇವತ್ತಿನವರೆಗೂ ನಾನು ನೋಡಿಲ್ಲ. ಮಕ್ಕಳೇ, ನನ್ನ ಮನೆ ಮಕ್ಕಳಿರ್ಬೋದು, ಕುಟುಂಬದವ್ರು ಇರ್ಬೋದು, ಅಕ್ಕ ಇರ್ಬೋದು, ತಂಗಿ ಇರ್ಬೋದು, ತಮ್ಮ ಇರ್ಬೋದು, ಈ ರೀತಿ ಅದು ಕೊಡೋದು ಅಂತ. ಮನೆಯ ಹೆಣ್ಣು ಮಕ್ಕಳು ಅಷ್ಟು ಜನ ಇದ್ದಾರೆ, ವಯಸ್ಸಿಗೆ ಬಂದ ಮಕ್ಕಳು, ಮದುವೆ ವಯಸ್ಸಿಗೆ ಬಂದಿರೋ ಮಕ್ಕಳಿದ್ದಾರೆ, ಪುಟಾಣಿ ಮಕ್ಕಳು, ವಿದ್ಯಾವಂತರು, ಕಾಲೇಜ್ ಓದ್ತಿದ್ದಾರೆ, ಮಾಸ್ಟರ್ಸ್ ಮಾಡ್ತಿದ್ದಾರೆ. ಒಂದು ದಿನ ಏನರೂ ಇದೆ, ಯಾರ ಹತ್ರನೋ ಚಾಟ್ ಮಾಡ್ತಿದ್ದೀರಿ, ಏನದು ವಿ ಆರ್ ಗಿವನ್ ದ ಪ್ರೈವಸಿ. ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು, ಪ್ರತಿಯೊಂದನ್ನು ಹಂಚ್ಕೊಡ್ತೇವೆ, ಹೇಳ್ಕೊಡ್ತೇವೆ. ನಮ್ಮ ಲಿಮಿಟಲ್ಲಿ ಹೀಗಿರಿ. ಅದಕ್ಕೂ ಮೀರಿ ಕರ್ಮ ತಪ್ಸೋಕ್ಕಾಗಲ್ಲ. ಬಟ್ ಮೇಕ್ ಶೋರ್, ಟೆಲ್ ದ ಎಲ್ಡರ್ಸ್, ವೈದಿಕರಿಗೆ ಹೇಳಿ, ನಾವು ನೋಡಿ ಬಂದಿದ್ದೇವೆ, ನಿಮ್ಮ ವಯಸ್ಸು ದಾಟಿ ಬಂದಿದ್ದೇವೆ, ಈ ಆಟ ಆಡಿ ಬಂದಿದ್ದೇವೆ, ಈ ಗೆಳೆತನಗಳನ್ನು ನೋಡಿ ಬಂದಿದ್ದೇವೆ, ಈ ನಂಬಿಕೆಗಳನ್ನು ದಾಟಿ ಬಂದಿದ್ದೇವೆ. ನಿಮಗಿಂತಲೂ ಗಾಯಗಳು ನಮ್ಮ ಕಾಲಕ್ಕೆ ಜಾಸ್ತಿ ಇತ್ತು, ಆದರೆ ಅದನ್ನು ತಡ್ಕೊಳ್ಳೋ ಶಕ್ತಿಯೂ ನಮಗಿತ್ತು. ಯಾಕಂದರೆ ನಾವು ವೈದಿಕರ ಹತ್ರ ಹೋಗ್ತಿದ್ವಿ, ನಮ್ಮ ಹಿರಿಯರ ಹತ್ರ. ಆ ಹಿರಿಯರು ಗಮನಿಸ್ತಿದ್ರು, ನಮಗೊಂದು ದಾರಿ, ಮಾರ್ಗದರ್ಶನ. ಅದೇ ಆಗ್ಬಿಟ್ಟಿದೆ. ಮನುಷ್ಯ ಯಾವಾಗ ವಿಶ್ವಾಸ ಕಳ್ಕೊಂಡೋ, ನೀವು ಎಷ್ಟೋ ಮನೆಗಳಿಗೆ ಹೋಗಿ ನೋಡಿ, ಮಗಳು ರೂಮ್ ಬೀಗ, ಒಳಗಡೆ ಹೋಗೋಕ್ಕಾಗಲ್ಲ. ಏನು ಮಾಡ್ತಿದ್ದಾಳೆ, ಏನು ಮಾಡ್ತಿದ್ದಾನೆ ಗೊತ್ತಿಲ್ಲ, ಬಾಗಿಲು ಹಾಕ್ಕೊಬಿಡ್ತಾರೆ. ನೀವು ಬಾಗಿಲು ಹಾಕ್ಕೊಂಡಿದ್ದೀರಿ ಅಂದರೆ ನಿಮಗೆ ನಮ್ಮ ಮೇಲೆ ವಿಶ್ವಾಸ ಇಲ್ಲ ಅಂತ. ಅಂಥದ್ದೇನಿದೆ ಮಗ, ಅಂಥದ್ದೇನಿದೆ ಮಗ? ಏನು ಅಂಥ ರಾಜ್ಯಭಾರ, ಅಂಥ ಸೀಕ್ರೆಟು? ನೀವು ವಾರ್ಗೆ ಏನಾದರೂ ಪ್ಲ್ಯಾನ್ ಮಾಡ್ತಿದ್ದೀರಾ? ಇಂಡಿಯಾ ಪಾಕಿಸ್ತಾನು ಇನ್ನೊಂದು ಇಲ್ಲವಲ್ಲ, ಹಂಚ್ಕೋಬೋದಲ್ವಾ? ಬಾಗಿಲು ತೆಗೆದಿಟ್ರೆ ಏನಾಗುತ್ತೆ? ಏನಿದೆ ಅಲ್ಲಿ? ಏನೂ ಇಲ್ಲ, ಎಂಥದ್ದಿಲ್ಲ. ಅಲ್ಲಿಗೆ ನಿಮಗೆ ನಮ್ಮ ಮೇಲೆ ವಿಶ್ವಾಸವಿದೆ. ಅದು ಬಿಡಿ, ಬೀಗನೂ ಹಾಕ್ಕೊಳ್ಳಿಕ್ಕೆ ಶುರು ಮಾಡ್ಕೊಬಿಟ್ಟಿದ್ದಾರೆ. ಡೋಂಟ್ ಗೋ ಟು ಮೈ ರೂಮ್, ಡೋಂಟ್ ಟಚ್ ಟು ಮೈ ಥಿಂಗ್ಸ್, ಡೋಂಟ್. ಈ ರೀತಿ ಶುರು ಆಗ್ಬಿಟ್ಟಿದೆ ಇವತ್ತಿನ ಜನ್ರೇಷನ್ಗೆ. ಆಶ್ಚರ್ಯ ಆಗುತ್ತೆ, ಏನೋ ಇದು, ನಮಗದು ಗೊತ್ತೇ ಇಲ್ಲ, ಮುಚ್ಚಿಟ್ಟೇ ಗೊತ್ತಿಲ್ಲ. ಮ್ಯಾಕ್ಸಿಮಮ್ ನಮ್ಮ ಬ್ಯಾಗಲ್ಲಿ ಕಾಲೇಜ್ ಡೇಸಲ್ಲಿ, ಸ್ಕೂಲ್ ಡೇಸಲ್ಲಿ ಹುಡುಕಿದ್ರೆ ಏನಾದರೂ ಹಣ್ಣುಗಳು, ತಿಂಡಿಗಳು ಇದು ಬಚ್ಚಿಟ್ಕೊಂಡಿರ್ತಿದ್ವಿ. ಅಷ್ಟು ಬಿಟ್ಟು ಇನ್ನೇನೂ ಇಲ್ಲ. ಆ ರೀತಿಯ ಭಾವ ಏನು ಆಗ್ತಿದೆ? ಏನಿದೆ ಅಂತ ಪ್ರೈವಸಿ? ಏನೂ ಇಲ್ಲ. ಓಪನ್ ಆಗಿ ಮಾತಾಡಿ ಹಿರಿಯರ ಜೊತೆ. ವಿಶ್ವಾಸವಿಲ್ಲದ ಮೇಲೆಯೇ, ವಿಶ್ವಾಸ ಅನ್ನೋದು ಕಳ್ಕೊಂಡ ಮೇಲೆ ಬಾಗಿಲು ಬಂತು. ಹಾಗೆಯೇ ವಿಶ್ವಾಸದ್ರೋಹ ಅನ್ನತಕ್ಕಂಥದ್ದು ಬಂದ ಮೇಲೆ ಬೀಗ ಬಂತು. ಅದು ಬಿಡಿ, ಪೂರ್ತಿ ವಿಶ್ವಾಸ ಅನ್ನೋದು ಕಳೆದೋದ ಮೇಲೆ CCTVಗಳು ಬಂದ್ಬಿಟ್ಟಿದೆ. ನಾವು ಏನಾದರೂ ಕೇಳಿದ್ವಿ, ಪ್ರತಿ ಮನೆಗೂ CCTV ಇದೆ, ಭಯ ಆಗುತ್ತೆ. ನೀವು ನಂಬಲ್ಲ, ನನ್ನ ಆಫೀಸಲ್ಲಿ CCTV ಇದೆ, ಒಳಗಡೆಗಿಲ್ಲ, ಹೊರಗಡೆಗಿದೆ. ಅದನ್ನು ಕೂಡ ಮಾನಿಟ್ರ್, ಯಾರು ನೋಡಬಾರ್ದು ಅಂತ ಅದೊಂದು ಮಾನಿಟ್ರು ಸುಮ್ಮನೆ ರೆಕಾರ್ಡ್ ಆಗ್ತಿರ್ಲಿ ಅನ್ನೋ ಕಾರಣಕ್ಕೆ ಒಂದು ಸೆಟ್ ಮಾಡಿ ಇಟ್ಟಿದ್ದಾರೆ ಸಾಫ್ಟ್ವೇರು. ಅದನ್ನು ಉಲ್ಟಾ ಮಾಡಿ ಇಟ್ಟಿದ್ದಾನೆ. ಏನು ನೋಡ್ಕೊಂಡು ಕೂತ್ಕೋತೀರಿ? ಬಂದವರು ನಮ್ಮವರು. ಏನಿದೆ
ಈ ಜೋಳಿಗೆ ದಾಸ ಏನು ಆಫೀಸಲ್ಲಿ ಏನೂ ಇಲ್ಲ, ಬರ್ತಾರೆ ಅವರು ನಂಬಿಕೆ ಮೇಲೆ, ವಿಶ್ವಾಸದ ಮೇಲೆ. ಮಕ್ಕಳು ಎಲ್ಲಿಂದಲೋ ಹುಡ್ಕೊಂಡು ಬರ್ತಾರೆ, ಅವ್ರಿಗೊಂದು ದಾರಿ ಗಮ್ಯ ತೋರಿಸ್ಲಿಕ್ಕೆ ಕುಳಿತಿದ್ದಾನೆ. ಬಿಡಿ. ಈ ಒಂದು ಭಾವ ಗೊತ್ತೇ ಇಲ್ಲ, ಇವತ್ತಿಲ್ಲವೇ ಇಲ್ಲ. ಅದಕ್ಕೆ CCTV ಬಂದ್ಬಿಟ್ಟಿದೆ, ಸೆಕ್ಯೂರಿಟಿ ಬಂದ್ಬಿಟ್ಟಿದೆ, ಇನ್ನೂ ಏನೇನೋ ಬಂದ್ಬಿಟ್ಟಿದೆ. ಭಯ ಆಗುತ್ತೆ. ತಾಳವಿಲ್ಲದ ಮನೆಗಳಿಲ್ಲ, ಎಲ್ಲ ನಮ್ಮವರಿಗೆ ನಾವು CCTV ಇಟ್ಬಿಟ್ಟಿದ್ದೀವಿ, GPS ಟ್ರ್ಯಾಕಿಂಗ್ ಇಟ್ಬಿಟ್ಟಿದ್ದೀವಿ. ಹೆಂಡತಿ ಎಲ್ಲೋಗ್ತಾಳೆ, ಗಂಡ ಎಲ್ಲೋಗ್ತಾನೆ, ಮಗ ಎಲ್ಲೋಗ್ತಾನೆ, ಮಗಳೆಲ್ಲೋಗ್ತಾನೆ, ಎಲ್ಲ ಗೂಗಲ್ ಮಯ. ಏನು ಹೊತ್ತಿದ್ರು ನಿಮ್ಮ ಗೂಗಲಲ್ಲಿ ಎಲ್ಲ ತೋರಿಸುತ್ತೆ. ನೀವು ಎಲ್ಲೆಲ್ಲಿ ಹೋಗಿದ್ರಿ, ಎಲ್ಲೆಲ್ಲಿ ತಿಂದ್ರಿ, ಯಾವ ಪ್ಲೇಸ್ ವಿಸಿಟ್ ಮಾಡಿದ್ರಿ ನಿಮಗೆ ಗೊತ್ತಿಲ್ಲ. ಭಯ ಆಗುತ್ತೆ. ಇವತ್ತು ಮೊಬೈಲ್ಗಳು ಒಂದು ಹೊರಗಡೆ ತೊಗೊಂಡೋಗೋಕ್ಕೆ ಭಯ ಆಗುತ್ತೆ. ಅಷ್ಟು ಸಿಂಕ್ರನೈಸ್ ಆಗಿ ಅಪ್ಲಿಕೇಶನ್ಗಳಿಗೆ ಆಕ್ಸೆಸ್ಸು, ನಿಮ್ಮ ಲೊಕೇಶನ್ನು, ನಿಮ್ಮ ಫೋಟೋಸು, ಏನೇನಿದೆಯೋ ನಿಮಗೇ ಗೊತ್ತಿಲ್ಲದೆಯೇ, ವಿಚ್ ಇಸ್ ಸಿಟ್ಟಿಂಗ್ ಇನ್ ಅ ಡ್ರೈವ್ಸ್. CCTV ಸೆಕ್ಯೂರಿಟಿ. ಕಾರಣ ನಮ್ಮವ್ರ ಮೇಲೆ ಏನು ನಂಬಿಕೆ ಇಲ್ಲ. ಯಾವಾಗ ಯಾರು ನುಗ್ಗುತ್ತಾರೋ. ಈ ರಾಜರುಗಳು ಮಾಡ್ತಿದ್ರು, ಅಂತರಂಗಿಕವಾಗಿ ರಕ್ಷಕ ಭಟ್ರನ್ನ ಇಟ್ಕೊಂಡಿರ್ತಿದ್ರು. ಯಾಕಂದ್ರೆ ರಾಜ್ಯ ಶ್ರೀಕೃಷ್ಣ ದೇವರಾಯರನ್ನೇ ಬಿಡ್ಲಿಲ್ಲ, ಅವರ ಮಗನನ್ನು ಬಿಡ್ಲಿಲ್ಲ. ಅವ್ರಿಗಿತ್ತು ರಾಜ್ಯ, ಬೇಕಿತ್ತು ಆಂತರಂಗಿಕವಾಗಿ ಅಲ್ಲೊಂದು ರಕ್ಷಕ ಭಟರು ಬೇಕು, ನಿಜ, ಒಪ್ಕೊಳ್ಳೋಣ. ಬಟ್ ಯೋಚನೆ ಮಾಡಿ ನೋಡಿ, ನಮಗೂ ಅವರಿಗೂ ಇರತಕ್ಕಂಥದ್ದು. ಹೌದು, ನಮ್ಮ ಪ್ರಧಾನಿಗೆ ಬೇಕು, ನಮ್ಮ ದೊರೆ ಸಿದ್ದರಾಮಯ್ಯ ಅವ್ರಿಗೆ ಬೇಕು, ದೊಡ್ಡ ಸ್ಥಾನ, ಅಲ್ಲೊಂದು ಥ್ರೆಟ್ಟು ಇರ್ತಾರೆ. ಒಳ್ಳೇದು ಅಂದಮೇಲೆ ಕೆಟ್ಟದ್ದು ಸಿಕ್ಕಾಬಟ್ಟೆ ಇರುತ್ತೆ. ಎಲ್ಲಿಂದಲೋ ಬರ್ತಾರೆ, ಎಲ್ಲಿಂದಲೋ ಏನಾದರೂ ಒಂದು ವಿಘ್ನ, ತೊಂದರೆ, ಎಳೆದಾಟ. ಸರಿ, ನೋಡ್ಕೊಳ್ಳೋಣ. ಅವ್ರಿಗೆ ಬೇಕು, ನಮಗೇನಕ್ಕೆ ಬೇಕು ಸೆಕ್ಯೂರಿಟಿ, CC ಕ್ಯಾಮರಾ? ಮತ್ತೆ ಅದಿಲ್ಲದೆ ಬದುಕಿಲ್ಲ. ಅಂದ್ರೆ ನಾವು ಎಲ್ಲರನ್ನ ಹೆಂಗ್ ನೋಡ್ತಿದ್ದೀವಿ, ನಂಬಲಿಕ್ಕೆ ಆಗ್ತಿಲ್ಲ. ನಂಬಿಕೆ ಅನ್ನೋದು ಕಳೆದು ಹೋಗಿಬಿಟ್ಟಿದೆ. ಎಲ್ಲಿಗೆ ಹೆಜ್ಜೆ ಇಡ್ತಿದ್ದೇವೆ ಮಕ್ಕಳೇ? ನಾವು ಯಾವ ಒಂದು ಸಮಾಜವನ್ನ ಕಟ್ತಿದ್ದೇವೆ? ನಮ್ಮ ಭರತಖಂಡ ಈ ರೀತಿ ಇತ್ತ? ನಾವು ಈ ರೀತಿ ಬದುಕಿನಲ್ಲಿ ಯೋಚನೆಯೇ ಮಾಡ್ತಿರ್ಲಿಲ್ಲ, ಗೊತ್ತೂ ಇಲ್ಲ. ನಮಗೆ ಕೆಟ್ಟದೇ ಗೊತ್ತಿಲ್ಲ, ಹಿಂದ್ಗಡೆ ಮಾತಾಡೋದೇ ಗೊತ್ತಿಲ್ಲ, ಹಿಂದ್ಗಡೆ ಆ ಬಿಚ್ಚಿಂಗ್ ಇನ್ನೊಂದು ಏನೇನೋ ಹೇಳ್ತಾರೆ. ಇದೆಲ್ಲವೂ ಶುರು ಆಗ್ಬಿಟ್ಟಿದೆ. ಅದಕ್ಕೆ ವಿಶ್ವಾಸ ಅನ್ನೋದು ಪೂರ್ತಿ ಕಳೆದೋದ ಮೇಲೆ CC ಕ್ಯಾಮ್ರಾ. ನನ್ನ ಬಗ್ಗೆ ಏನ್ ಹೇಳ್ತಾನೆ ತಿಳ್ಕೊಳ್ಳೋ, ನನ್ನ ಹಿಂದ್ಗಡೆ ಏನ್ ಮಾತಾಡ್ತಾನೆ ತಿಳ್ಕೊಳ್ಳೋ, ಎಲ್ಲಿ ಹೋಗ್ತಾನೆ, ಎಲ್ಲಿ ಬರ್ತಾನೆ, ಪ್ರತಿಯೊಂದು. ಮೊನ್ನೆ ನೋಡಿ, ಒಂದು ಸ್ತ್ರೀ ChatGPT ಗಂಡನ ಬಗ್ಗೆ ಏನೋ ಕೇಳಿ ಡೈವರ್ಸ್ ಕೊಟ್ಟಿದ್ದಾಳಂತೆ. ಪುಣ್ಯಾತ್ಗಿತ್ತಿ. ChatGPT ಈ ಮಟ್ಟಕ್ಕಾಗಿ ಬಿಟ್ಟಿದೆ ಪ್ರಕೃತಿಯ ಒಂದು ವಿಕೃತಿ. ಪ್ರಕೃತಿ ಜೊತೆನಲ್ಲಿ ಸ್ವೀಕೃತಿಯಾಗಿ ಹೋಗ್ರು ಅಂದ್ರೆ ವಿಕೃತಿಯನ್ನ ತಂದಿಟ್ಕೊಬಿಟ್ಟಿದ್ದೇವೆ ನಾವು. ಎಲ್ಲಿ ನಮ್ಮ ನೆಮ್ಮದಿ ಮಕ್ಕಳು? ಇನ್ನು ಯಾಕೆ ಕಾಯಿಲೆಗಳು ಬರೋಲ್ಲ? ಅರ್ಧಂಬರ್ಧ ಜೀವನ ಆಗ್ತಿಲ್ಲ, ಅರ್ಧಂಬರ್ಧ ಸಾವು. ಯಾವಾಗ ಮೊದಲೆಲ್ಲ ಸಾವಿಗೆ ಕಾಯ್ತಿದ್ರು, ಈಗ ಹಂಗಲ್ಲ. ಸಾವು ಯಾವಾಗ ಬರುತ್ತೆ ಅನ್ನೋದು ಗೊತ್ತಿಲ್ಲ, ಯಾವ ಕ್ಷಣದಲ್ಲಿ ಬರುತ್ತೆ ಗೊತ್ತಿಲ್ಲ. ಲೈಕ್ ದಿಸ್ ಇಟ್ ಇಸ್ ಕಮಿಂಗ್. ಕಾರಣ ನಮ್ಮ ಮನಸ್ಸು ಸ್ವೀಕೃತಿಯ ಕಡೆಯೂ ಇಲ್ಲ, ಪ್ರಕೃತಿಯನ್ನು ಒಪ್ಪಿಕೊಳ್ಳುತ್ತಲೂ ಇಲ್ಲ. ನಾವು ವಿಕೃತಿ ಆಗ್ಬಿಟ್ಟಿದ್ವಿ. ಹೋದ್ರೆ ಹೋಗ್ಲಿ, ನಮ್ಮ ಆಕೃತಿಯನ್ನಾದ್ರೂ ಉಳಿಸ್ಕೊತಿದೀವ, ಅದೂ ಇಲ್ಲ. ವಿಕೃತಿಯ ಪರಾಕಾಷ್ಠೆ. ಯೋಚಿಸಿ, ನಿಮ್ಮ ಮನೆಗೆ, ನಿಮ್ಮ ಮನಸ್ಸಿಗೆ ಬಾಗಿಲು ಬೇಕಾ? ಆ ಬಾಗಿಲಿಗೊಂದು ಬೀಗ ಬೇಕಾ? ಇಲ್ಲ ಅದಕ್ಕೂ CC ಕ್ಯಾಮ್ರಾ ಏನಾದರೂ ಇಟ್ಕೊಬಿಡ್ತೀರ ಹೃದಯಕ್ಕೆ ಅನ್ನತಕ್ಕಂಥದ್ದು. ದೈವವೇ ನಿಲ್ಲಬೇಕಷ್ಟೆ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮತ್ತಷ್ಟು ಮಾತುಕತೆ ಮುಂದುವರಿಸೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಶುಕ್ರವಾರ ಮದುವೆ ಆಗಬಾರದು, ಶುಕ್ರವಾರ ಮದುವೆ ಮಾಡಕೂಡದು.
ಶುಕ್ರವಾರ ಕನ್ಯಾದಾನ ಮಾಡಬಾರದು. ಇದು ನಿಜವೇನಾ? ಹೌದು. ನಮ್ಮ ಮನೆ ಮಹಾಲಕ್ಷ್ಮಿನ ಅದು ಹೆಂಗ್ರಿ ಶುಕ್ರವಾರ ಬರ್ಕೊಡೋದು ಇನ್ನೊಬ್ಬರಿಗೆ? ನಮ್ಮ ಮನೆಗೆ ಲಕ್ಷ್ಮಿ ಬರಬೇಕು, ನಮ್ಮ ಮನೇಲಿರೋ ಲಕ್ಷ್ಮಿನ ಕಳಿಸೋದು ಸಾರಾ ಸಗಟಾಗಿ ಕೆಲವು ದಿನಗಳಲ್ಲಿ ಮದುವೆ ಮಾಡಿ ಕೊಡಬಾರದು, ಕನ್ಯಾದಾನ ಮಾಡಬಾರದು. ನಮ್ಮ ಮನೆಯ ಲಕ್ಷ್ಮಿ ನಷ್ಟವೇ, ಮುಳುಗಿತು. ನಮ್ಮ ಗುರುಗಳ ಕುಟುಂಬದಲ್ಲಿ ಆಗರ್ಭ ಶ್ರೀಮಂತರು, ತುಂಬ ಝೀರೋಯಿಂದ ಆರಂಭ ಮಾಡಿದವರು ಒಂದು 70 ಊರುಗಳಿಗೆ ಅವತ್ತಿನ ಕಾಲಕ್ಕೆ ಆ ಮನೆಯಲ್ಲಿ ನವಲಕ್ಷ್ಮಿಯರು, ಸಪ್ತಲಕ್ಷ್ಮಿಯರು, ಆ ರೀತಿ ಒಂದು ಹೆಣ್ಣು ಮಗು, ಆ ಮಹಾತಾಯಿ ಹುಟ್ಟೋದುಡ್ತು, ಬರೋದು ಬಂತು. ಈ ಮನೆಗೆ ಶ್ರೀರಾಮಚಂದ್ರ ಲಕ್ಷ್ಮಿ ಅನ್ನೋದು ಕಾಲು ಮುರ್ಕೊಂಡು ಬಂದ್ಬಿಟ್ಟು ಅಂಥದ್ದೊಂದು ಗತ್ತು, ತೂಕ, ವ್ಯವಸ್ಥೆ, ಬದುಕು, ಜೀವನ ಏನೋ ಇದು ಅನ್ನತಕ್ಕಂಥದ್ದು. ಏನಾಯ್ತು ಗೊತ್ತಿಲ್ಲ, ಒಂದು ಎಡವಟ್ಟಾಗುತ್ತೆ, ಗೊತ್ತಿಲ್ಲದೆಯೋ ಶುಕ್ರವಾರ ಆ ಮಗುವನ್ನ ಧಾರೆ ಎರೆದು ಕೊಡ್ತಾರೆ. ಇದು ಕಣ್ಣಾರೆ ನೋಡಿರೋದು. ಧಾರೆ ಇವರು ಎರೆದು ಕೊಟ್ಟಿಲ್ಲ. ಆ ಮನೆ ಹೆಣ್ಣು ಮಗಳು ಶುಕ್ರವಾರವೇ ಮದುವೆಯಾಗಿ ಯಾರ ಜೊತೆಯಲ್ಲೋ ಹೊರಟು ಹೋದಳು. ಶುಕ್ರವಾರವೇ ಮದುವೆಯಾಗಿ ಯಾರ ಜೊತೆಯೋ ಹೊರಟು ಹೋದಳು. ನೀವು ನಂಬಲ್ಲ, 3 ವರ್ಷದಲ್ಲಿ ಆ ಕುಟುಂಬ 3 ದಾರಿಯಲ್ಲ 36 ದಾರಿ ಆಗೋಯ್ತು. 3 ದಾರಿಯಲ್ಲ 36 ದಾರಿ. ಎಸ್, ಈ ಥರದ್ದು ಎಷ್ಟೋ ಕೇಸಸ್ ಅನ್ನ ನೋಡಿದ್ದೇನೆ. ಅಕ್ಷಯ ತೃತೀಯದ ದಿನವೂ ಕೂಡ ಮದುವೆ ಮಾಡಿ ಕೊಟ್ಟರೆ ಆ ಮನೆಯ ಹೆಣ್ಣು ಮಗು ನೆಮ್ಮದಿಯಾಗಿದ್ದಿದ್ದು, ಆ ಮನೆಯವರು ನೆಮ್ಮದಿಯಾಗಿದ್ದಿದ್ದು ನಾನು ಕಂಡಿಲ್ಲ. ಅದನ್ನು ನಾನು ಎಂದೋ ಈ ಒಂದು ಝೀ ಕನ್ನಡ ಅಂತ ಅನ್ಕೋತೇನೆ. ಆಗ ನಾನು ಇದರ ಬಗ್ಗೆ ಉಲ್ಲೇಖ ತುಂಬ ದೊಡ್ಡದಾಗಿ ಹುಡುಕಿ ತಗೊಬಂದು ಕೊಟ್ಟಿದ್ದೆ ವಿತ್ ದ ಕೇಸಸ್. ಈಗಲೂ ಅದನ್ನೇ ಹೇಳ್ತಿದ್ದೇನೆ, ಬರೆದಿಟ್ಕೊಳ್ಳಿ ಗುರುಗಳೇ. ಹೌದು, ಎಷ್ಟು ಜನ ಕಮೆಂಟ್ಸ್ ಮಾಡ್ತೀರಿ, ನಾನು ಕಾಯ್ತಿರ್ತೇನೆ. ಹೌದು ಗುರುಗಳೇ, ಇದು ಆಗಿರೋದು ನಿಜ. ಶುಕ್ರವಾರ ಮನೆಯಿಂದ ಹೆಣ್ಣು ಮಗು ಹೊರಗಡೆ ಹೋಗೋ ಹಾಗಿಲ್ಲ, ಧಾರೆ ಎರೆದು ಕೊಡೋ ಹಾಗಿಲ್ಲ. ನಮ್ಮ ಲಕ್ಷ್ಮಿ ಹೋಯ್ತು. ಅವ್ರ ಮನೆಯಲ್ಲಿ ಬೆಳಗುತ್ತೋ ಇಲ್ವೋ ಅದು ಬೇರೆ, ಅವ್ರು ಪಡ್ಕೊಂಡು ಬಂದಿರೋ ಪುಣ್ಯ. ಕೆಲವರಿಗಿದೆ, ಕೆಲವು ತಾಯಂದ್ರು ಆ ಮನೆಗೆ ಹೋಗ್ಬಿಟ್ರೆ, ದಿನೋ ಒಂದು ಮಾತಿದೆ ನಮ್ಮ ಕಡೆ, ಹೆಣ್ಣು ಬಂದ ಸಮಯ, ಗೋವು ಬಂದ ಸಮಯ, ಭೂಮಿ ಬಂದ ಸಮಯ, ಮಗು ಬಂದ, ರಾಸು ಬಂದ ಸಮಯ, ಈ ಥರ ಗುರು ಬಂದ ಸಮಯ, ಈ ಥರ 5 ಒಂದು ನಿದರ್ಶನಗಳನ್ನು ಕೊಡ್ತಾರೆ. ಅದೊಂದು ಸಮಯ. ಎಲ್ಲರ ಮನೆಗೂ ಅದೊಂದು ಒಳ್ಳೆ ಒಂದು ಲಕ್ಷಣ, ಮಹಾಲಕ್ಷಣ, ಒಂದು ಶುಭಯೋಗವಾಗಿ ದೈವವೇ ನಿರ್ಣಯ ಮಾಡಿ ದೈವ ಮಾನುಷ್ಯ ರೂಪೇಣ ಅನ್ನೋ ರೀತಿಯಲ್ಲಿ ಆ ಮನೆಗೆ ಬಂದ್ಬಿಡುತ್ತೆ. ಯಾವ ಪುಣ್ಯವೋ ಎಲ್ಲಿಂದಲೋ ಆ ಹೆಣ್ಣು ಮಗುನ ತಗೊಬಂದಿರ್ತಾರೆ. ಬಂತು, ಇಲ್ಲ ಜಮೀನು, ಜಾಗ. ಕೆಲವ್ರಿಗೆ ನಾನು ಹೇಳಿದ್ದುಂಟು, ಈ ಜಾಗ ಬಂದ ಮೇಲೆ ನೀವು ಮಹಾಲಕ್ಷ್ಮಿ, ಈ ಜಾಗ ಬಂದ ಮೇಲೆ. ಹೌದು ಗುರುಗಳೇ, ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಕಟ್ಟಿದ್ದೀವಿ. ಕೆಲವು ಜಾಗಗಳ ಲಕ್ಷಣ ಹಾಗೂ ಸಮಯ ದೈವ ನಿರ್ಣಯಿಸಿ ಕಳಿಸುತ್ತೆ. ದೈವ ನಿರ್ಣಯಿಸಿ, ನೀವು ನಿರ್ಣಯ ಅಲ್ಲ. ನಿಮ್ಮ ನಿರ್ಣಯ ಯಾವುದೂ ಇಲ್ಲ, ನೆನ್ಪಿಟ್ಕೊಳ್ಳಿ. ಅದು ಕರ್ಮಕ್ಕೆ ಅತೀತ. ಅದಕ್ಕೆ ಹೇಳೋದು, ಹೆಚ್ಚು ದಾನ ಧರ್ಮ ಸೇವೆ ಮಾಡಿ. ದಾನ ಆಗಲಿಲ್ಲ, ಧರ್ಮಾತ್ಮನಂತೆ ಬದುಕಿ, ಧರ್ಮವೇ ಕಾಪಾಡುತ್ತದೆ. ಈ ರೀತಿ ಯಾವುದೋ ರೂಪದಲ್ಲಿ ఒక ಪಿಡಿಕಿಡಿ ಏಸ್ತಾಡ್ರ ಅಂತ ನಮ್ಮ ಗುರುಗಳು ಒಂದು ಇಡೀ ಆಗ್ತಾನೋ ಅವನ ಜೀವನದಲ್ಲಿ ಕಳಿಸ್ತಾನೋ ಭಾಗ್ಯವನ್ನ ಅಂತ ಗುರುಗಳು ಹೇಳ್ತಾರೆ. ಕೆಲವು ಬಂತು ಅಂದ್ರೆ ನಿಮ್ಮನ್ನ ಆ ಮಟ್ಟಕ್ಕೆ ತಗೊಂಡೋಗುತ್ತೆ. ಕೆಲವೊಂದು ಸಮಯ ಬಂಗಾರ, ನೀವು ನಂಬೋಲ್ಲ. ಹೇಳ್ತಾರೆ ಅಕ್ಷಯ ತೃತೀಯ, ಅದೆಲ್ಲ ಇಲ್ಲ. ಅಕ್ಷಯ ತೃತೀಯ ದಿನ ಅಲ್ಲ, ಅದು ನಿಮಗೆ ದೈವ ನಿರ್ಣಯ ಸಿಂಧು ಆಗಿರುತ್ತೆ. ಜಮೀನು, ಹೆಣ್ಣು, ಭೂಮಿ. ಹೌದು, ಹಾಗೆ ಗುರುವು ಸುಮ್ಮನೆ ಗುರು ಒಂದು ಮನೆಗೆ ಬರೋಲ್ಲ. ಸರ್ವೋತ್ತಮ, ಹರಿ ಸರ್ವೋತ್ತಮ, ವಾಯು ಜೀವೋತ್ತಮ
ಅನ್ನೋ ರೀತಿಯಲ್ಲಿ ಭಗವಂತ ಕಳಿಸ್ತಾನೆ. ಯಾರೋ ಗುರು ಮುಖೇನ, ಆತ್ಮೀಯ ಬಂಧು ಮುಖೇನ ಅವ್ರು ಬಂದು ಕಾಲಿಟ್ಟ ಗಳಿಗೆ ಕುಂಭದ್ರೋಣ ಮಳೆ ಆಗ್ಬಿಡುತ್ತೆ. ಎಲ್ಲೋ ಇದ್ದವ್ರನ್ನ ಎಲ್ಲೋ ನಿಲ್ಲಿಸ್ಬಿಡುತ್ತೆ. ಅದೇ ರೀತಿಯೇ ಕನ್ಯಾದಾನ ಕೂಡ ಮುಖ್ಯವಾಗಿ ಶುಕ್ರವಾರ ನಿಮ್ಮ ಮನೆಯ ಲಕ್ಷ್ಮಿಯನ್ನ ಹೊಸಲು ದಾಟಿಸೋ ಹಾಗಿಲ್ಲ. ಮನೆ ಹಳೀನ್ ಮಾಡ್ಕೊಂಡು ನಾವೇ ಮಾಡ್ಕೊಂಡಿದ್ದೀವಿ. ಅದಾದ್ರೂ ಅವನಿಗೆ ದಾರಿ ಎಳೆದು ಕೊಟ್ಬಿಟ್ರಲ್ಲ, ಅದು ಹೆಂಗೆ ನಿಮ್ಮ ಮಗಳಾಯ್ತು? ಕೊಟ್ಟೆಣ್ಣು ಕುಲಕ್ಕೊರಕ್ಕೆ. ನಿಮ್ಮದಲ್ಲವೇ ಅಲ್ಲ, ನಿಮ್ಮದಲ್ಲವೇ ಅಲ್ಲ, ನಿಮ್ಮ ಕುಲನೂ ಅಲ್ಲ, ನಿಮ್ಮ ಜಾತಿ ಅಲ್ಲ, ಏನೂ ಅಲ್ಲ. ನಿಮ್ಮ ಮನೆ ಯಾವ ಸ್ತ್ರೀ ಯಾರ ಮನೇಲಿ, ನನ್ನ ಮನೇಲಿ ಒಂದು ಸ್ತ್ರೀ ಸಂತಾನ ಇದೆ ಅಂದರೆ ನನ್ನ ಮಗಳು ನನ್ನ ಮಗಳಲ್ಲ, ಆ ಮನೆಯ ಸೊತ್ತು, ಆ ಕುಟುಂಬದ ಸೊತ್ತು. ಅದಕ್ಕೆ ಆ ಕಾಲದಲ್ಲೇ ಆ ಸ್ತ್ರೀಗೆ ಬಿಟ್ಬಿಡ್ತಾರೆ ಅಂತ ಹೇಳಿಬಿಟ್ಟು ಈ ರೀತಿ ವರಮಹಾಲಕ್ಷ್ಮಿ ಹಬ್ಬ, ದೀಪಾವಳಿ, ಗೌರಿ ಹಬ್ಬ, ಈ ರೀತಿ ಏನೋ ಒಂದು ಹೇಳಿ ಕರೆದು ಕೊಡೋದು, ಮಾಡೋದು, ನೋಡೋದು, ಇದೆಲ್ಲ ಮಾಡ್ತಿದ್ರು. ಯಾಕಂದ್ರೆ ಆ ಮಗು ಆ ಮನೆಯ ಸೊತ್ತು, ನಮ್ಮ ಸೊತ್ತಲ್ಲ. ಇನ್ನು ಕೇಳೋ ಅಧಿಕಾರ ಇಲ್ಲ. ಕೇಳ್ಬೋದು, ಇಲ್ಲ ಅಂತಲ್ಲ. ಆ ತಾಯಿ ಜೀವಕ್ಕೆ ಮನೆತನ ಚೇಂಜ್ ಆಗುತ್ತೆ, ಎಲ್ಲ ಚೇಂಜ್ ಆಗುತ್ತೆ. ದೇವರಿಂದ ಹಿಡಿದು, ಗೋತ್ರದಿಂದ ಹಿಡಿದು ಎಲ್ಲ ಚೇಂಜ್ ಆಗ್ಬಿಡುತ್ತೆ. ಒಂದೇ ಗೋತ್ರದಲ್ಲಿ ಮದುವೆ ಮಾಡಬಾರ್ದು ಅಂತೆಲ್ಲ ಹೇಳೋದು ಅದಕ್ಕೆ. ಸ್ವಗೋತ್ರದಲ್ಲಿ ಮದುವೆ ಮಾಡಬಾರ್ದು, ಅಣ್ಣ ತಂಗಿ ವರಸೆ ಆಗ್ಬಿಡುತ್ತೋ ಅನ್ನತಕ್ಕಂಥದ್ದು. ಅದಕ್ಕೆ ನಕ್ಷತ್ರ ಭಾವ, ರಾಶಿ ಭಾವ ಇದೆಲ್ಲ ಮದುವೆ ಮಾಡುವಾಗ ಏನಕ್ಕೆ ನೋಡ್ತೇವೆ ನಾವು ಅಂದರೆ, ಏನ್ರೋ ಇದು ಇವತ್ತಿಗೇನೋ ರುಚಿಯಾಗಿರುತ್ತೆ, ಹಸ್ಕೊಂಡಿದ್ದೀರಿ, ಬಟ್ ಲೇಟ್ರ್ ಆನ್ ನಿಮ್ಗೊಂಥರ ಸಪ್ಪೆ ಸಪ್ಪೆ ಅನ್ನಿಸ್ಬಿಡುತ್ತೆ, ರುಚಿಯೇ ಇಲ್ಲ ಅನ್ನಿಸ್ಬಿಡುತ್ತೆ, ಬದುಕಿನಲ್ಲಿ ಆನಂದವೇ ಇಲ್ಲ ಅನ್ನಿಸ್ಬಿಡುತ್ತೆ ಅನ್ನತಕ್ಕಂಥದ್ದಾಗುತ್ತೆ ಅಂತ ಅರ್ಥ ಮಾಡ್ಕೊಳ್ಳಲ್ಲ. ಇವತ್ತಾಗಿರ್ತಕ್ಕಂಥ ಅಭಾಸಗಳು ಇದೆ. ಯಾವುದೇ ಕಾರಣಕ್ಕೂ ಶುಕ್ರವಾರ ಮನೆಯಿಂದ ಆ ತಾಯಿ ಜೀವ ಹೊಸಲು ದಾಟಬಾರದು. ಕನ್ಯಾದಾನ ಇನ್ನು ಮೇಲೆ ಆದರೂ ಮಾಡಿಬಿಟ್ಟಿದ್ದೀರಿ, ಕರ್ಮವನ್ನು ಅನುಭವಿಸಲೇಬೇಕು. ಅದಕ್ಕೆ ಬೇರೆ ದಾರಿ ಇದೆಯಾ? ಆಗ ಬನ್ನಿ ನೋಡೋಣ. ವೈದಿಕವಾಗಿ ಬೇರೆ, ಜಾತಕ ರೀತ್ಯ ಪರೀಕ್ಷಿಸಿ, ಸಾಮೂಹಿಕವಾಗಿ ಹೇಳೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಜಾತಕ ನೋಡ್ಬೇಕು. ಆಗ ಆ ಮನೆಗೊಂದು ಆಗ್ಬಿಟ್ಟಿದೆ, ಗಾಯ ಆಗ್ಬಿಟ್ಟಿದೆ, ಬೇರೆ ದಾರಿ ಏನಾದರೂ ಹುಡುಕೋಣವಾ, ಮಾರ್ಗೋಪಾಯ ಮಾಡೋಣವಾ ಅನ್ನತಕ್ಕಂಥದ್ದಕ್ಕೆ ಖಂಡಿತ. ಯಾಕಂದರೆ ಕನ್ಯಾದಾನ ಅತ್ಯಂತ ಶ್ರೇಷ್ಠ. ನಮ್ಮ ಮನೆಯ ಮಹಾಲಕ್ಷ್ಮಿ. ಇವತ್ತಿಗೂ ಕೆಲವು ಕಡೆ ಅಂಥದ್ದೊಂದು ಸಂಪ್ರದಾಯ ಇದೆ, ನೀವು ನಂಬಲ್ಲ. ಮದುವಣಗಿತ್ತಿಯನ್ನು, ಆ ವಧುವನ್ನ ಲಕ್ಷ್ಮೀ ಸ್ವರೂಪವಾಗಿ ಬುಟ್ಟಿಯಲ್ಲಿ ಹೊತ್ಕೊಂಡು ಬರ್ತೇವೆ ಮದುವೆ ಮಂಟಪಕ್ಕೆ. ಕಾಲಿಡೋಕ್ಕೂ ಬಿಡಲ್ಲ ನಾವು. ಬುಟ್ಟಿಯಲ್ಲಿಟ್ಟು, ಹೂವಿನ ಬುಟ್ಟಿ, ಸೋದರ ಮಾವಂದಿರು ವರಸೆಯಲ್ಲಿ ಅವ್ರ ಕಂಕಣ ಕಟ್ಟಿಸ್ತೇವೆ. ಆ ತಾಯಿ ಜೀವವನ್ನ, ಲಕ್ಷ್ಮಿಯನ್ನ ಲಕ್ಷ್ಮಿ ನೆಲಕ್ಕೆ ತಾಕಬಾರ್ದು, ಅಶುದ್ಧ ಆಗಬಾರ್ದು ಅಂತ ಇವತ್ತಿಗೂ ಇದೆ. ನಮ್ಮ ಮನೆತನದಲ್ಲಿದೆ. ಸ್ತ್ರೀಯನ್ನ ಬುಟ್ಟಿಯಲ್ಲಿ ತಗೊಂಡ್ಬರ್ತಕ್ಕಂಥದ್ದಿದೆ. ಇನ್ನೂ ಕೆಲವರು ಮಂಟಪ ಥರ ಮಾಡ್ಕೊಂಡು ಬರ್ತಾರೆ. ಮಂಟಪದಲ್ಲಿ ಕುಂದಿರಿಸಿ ಸೆರಗೊದಿಸಿ ನೋಡೋ ಆಗಿಲ್ಲ ಲಕ್ಷ್ಮಿಯನ್ನ. ಯಾರಂದ್ರೆ ಯಾರು ನೋಡೋ ಆಗಿಲ್ಲ. ಅದು ಬಿಡಿ, ಮದುವೆ ಮಾಡುವಾಗ ಆ ಮದುವೆ ಮಂಟಪ ಇದೆಯಲ್ಲ, ಅಲ್ಲಿ ಚಪ್ಪಲಿ ಹಾಕ್ಕೊಂಡು ಹೋಗೋ ಆಗಿಲ್ಲ. ಇವತ್ತು ಎಲ್ಲ ಚಪ್ಪಲಿ ಮಯವೇ. ಅದು ಬಿಡಿ, ಆ ಫೋಟೋ ಕ್ಯಾಮ್ರಾಮನ್ ಇದ್ದಾನಲ್ಲ, ಅವನು ಹೇಳ್ದಾಗ ನಾವು ತಾಳಿ ಕಟ್ಟಬೇಕು, ಅವನು ಹೇಳ್ದಾಗ ಫೇಸ್ ನೋಡ್ಕೊಂಡು ತಾಳಿ ಕಟ್ಟಬೇಕು. ಇಂಥ ಸ್ಥಿತಿಗೆ ತಂದಿಟ್ಕೊಬಿಟ್ಟಿದ್ದೇವೆ. ಅವನು ಈ ಕಡೆ ಮುಖ ಮಾಡಿ, ಆ ಕಡೆ ಮುಖ ಮಾಡಿ, ಹಿಂಗ್ ಮಾಡಿ, ಹಂಗ್ ಮಾಡಿ ಅಂತಾನೆ ಅವನು ಹೇಳ್ದಾಗೆ ಎಲ್ರು. ಅದು ಬಿಡಿ, ಮದುವೆಗೆ ಮೊದಲೇ ಲಕ್ಷ್ಮೀನಾರಾಯಣರನ್ನ ಯಾವುದೇ ಕಾರಣಕ್ಕೂ ಜೊತೆಲಿ ಕುಳ್ಳರಿಸಿ ಫೋಟೋ ತೆಗೆಯುವಾಗಿಲ್ಲ. ದೊಡ್ಡವ್ರು ಸೆಂಟ್ರಲ್ ಕುತ್ಕೋಬೇಕು. ಅಲ್ಲಿ ನಿಶ್ಚಿತಾರ್ಥ, ತಾಂಬೂಲ ಬದಲಾಯಿಸ್ಕೊಂಡಿದ್ದೀವಿ ಅಂದಾಗ ದೊಡ್ಡವ್ರು ಬಂದು ಹಾರ ಹಾಕಿ ಕುತ್ಕೋತಾರೆ. ಹುಡುಗ ಹುಡುಗಿನ ಜೊತೆಲಿ ಕುಳ್ಳರ್ಸೋಕ್ಕೆ ಒಪ್ಪಲ್ಲ. ಯಾಕಂದ್ರೆ ಇನ್ನೂ ಮಾಂಗಲ್ಯ ಧಾರಣೆ ಆಗಿಲ್ಲ. ಆ ಮಗು ಅವನ ಸೊತ್ತೆಲ್ಲ ಮುಟ್ಟೋದಲ್ಲ, ಮಾತಾಡಿಸೋ ಹಾಗೂ ಇಲ್ಲ. ಮಾತಾಡ್ಬೋದು, ಪಕ್ಕದಲ್ಲಿ ಕುಳಿತುಕೊಳ್ಳೋ ಆಗಿಲ್ಲ. ಅದಕ್ಕೆ ಹಿಂದಿನ ಕಾಲದಲ್ಲಿ ಮದುವೆಯನ್ನ ಮುಖ್ಯವಾಗಿ ನಿಶ್ಚಿತಾರ್ಥ ಅಂತ ಮಾಡಿ ಒಂದು 40-45 ದಿನದಲ್ಲಿ ಮದುವೆ. ಇಲ್ಲ, ಇನ್ನೂ ತಿಳಿದವರು ಮದುವೆ ಹಿಂದಿನ ದಿನ ನಿಶ್ಚಿತಾರ್ಥ ಮಾಡೋರು. ಇವತ್ತು ನಿಶ್ಚಿತಾರ್ಥ ಮಾಡಿದ್ರೆ ಮುರಿದೋಗುತ್ತೆ ಮದುವೆಗಳು. ಅದ್ರ ಬಗ್ಗೆ ಕೂಡ ಹೇಳ್ತಾನೆ.
ಮುಂದಿನ ಸಂಚಿಕೆಗಳಲ್ಲಿ ಯಾಕೆ ಇವತ್ತಿನ ನಿಶ್ಚಿತಾರ್ಥಗಳು ಮಾಡಿಕೊಂಡ ಮದುವೆ 10ರಲ್ಲಿ 7 ಇಲ್ಲ 8 ಮದುವೆಗಳು ಮುರಿಯುತ್ತಿವೆ ಅದನ್ನು ಇನ್ನೊಂದು ದಿನ ಹೇಳ್ತೇನೆ. ಆದರೆ ಈಗಿನ ಕಾಲಕ್ಕೆ ನಾವು ಏನು ಹೇಳ್ತೇವೆ ಅಂದರೆ, ನಾಳೆ ಮದುವೆ ಅಂದರೆ ಇವತ್ತು ಸಂಜೆ ನಿಶ್ಚಿತಾರ್ಥ ಮಾಡ್ಕೊಳ್ಳಿ, ಅರಿಶಿನ ಶಾಸ್ತ್ರ, ಮೆಹಂದಿ ಶಾಸ್ತ್ರ ರಾತ್ರಿ ಎಲ್ಲ ಮಾಡ್ಕೊಳ್ಳಿ, ಬೆಳಿಗ್ಗೆ ಮದುವೆ ನಂತರ ರಿಸೆಪ್ಷನ್ ಇಡಬೇಕು. ಅದಕ್ಕೆ ಮೊದಲೇ ಅವರಿಬ್ಬರನ್ನ ಕುಂದಿರ್ಸೋದಂತೆ, ಎಲ್ಲರೂ ಬಂದು ಸುಮಂಗಲಿ ಭವ, ಮದುವೆನೇ ಆಗಿಲ್ವಲ್ಲಯ್ಯ, ಅದೆಂಗೆ ಸುಮಂಗಲಿ ಅಂದೆ, ಅದೇಗೆ 1 ವರ್ಷಕ್ಕೆಲ್ಲ ಮಗು ಕೊಟ್ಬಿಡು ಅನ್ನೋ ಥರ ಆಶೀರ್ವಾದಗಳೆಲ್ಲ ಮಾಡ್ತಾರೆ ಪುಣ್ಯಾತ್ಮರುಗಳು. ಅದಕ್ಕೆ ಎಷ್ಟೋ ಕಡೆ ನಾನು ಮದುವೆಗೆ ಹೋಗಲ್ಲ, ಕರೀತಾರೆ, ಆದರೂ ಧಾವಂತಕ್ಕೆ ಒಳಪಟ್ಟು ಇನ್ನೇನು ಮಾಡ್ಲಿಕ್ಕೆ ಆಗೋದಿಲ್ಲ. ತುಂಬಾ ಆತ್ಮೀಯರು ಕೆಲವೊಂದು ಸಮಯ ಸಂಪ್ರದಾಯಗಳನ್ನ ಬ್ರೇಕ್ ಮಾಡಬೇಕಾಗುತ್ತೆ. ಆತ್ಮೀಯತೆಗೋಸ್ಕರ, ಗೌರವಕ್ಕೋಸ್ಕರ, ಪ್ರೀತಿಗೋಸ್ಕರ, ವಿಶ್ವಾಸಕ್ಕೋಸ್ಕರ ಹೋಗ್ತಾನೆ. ಮದುವೆಗೆ ಮೊದಲೇ ಹುಡುಗ ಹುಡುಗಿ ಅವ್ರು ಬೇರೆ ಬೇರೆ ರೀ, ಅದು ಹೆಂಗ್ರಿ ಪಕ್ಕದಲ್ಲಿ ಕುಂದಿರಿಸ್ಬಿಟ್ಟು ಹಾರಗಳೆಲ್ಲ ಹಾಕಿಸ್ಬಿಟ್ಟು ಕರ್ಕೊಂಡು ಬರ್ತೀರಿ, ನಿಮಗೇನಾದ್ರು ಹೊಟ್ಟೆಗೆ ಅನ್ನ ತಿಂತಿದ್ದೀರಾ ಇಲ್ಲ ಜೇಡಿ ಮಣ್ಣು ತಿಂತಿದ್ದೀರಾ? ಸಂಪ್ರದಾಯವನ್ನ ಅವ್ರನ್ನ ಕರ್ಕೊಂಡು ಬರೋದಂತೆ, ಅದು ಹೆಂಗೆಂಗೋ ಡಿಸೈನ್ ಅಲ್ಲಿ ಪ್ರೀ ವೆಡ್ಡಿಂಗ್ ಶೂಟ್ ಅಂತೆ. ಭಗವಂತನೇ, ಅದಕ್ಕೆ ಇವತ್ತು 10ರಲ್ಲಿ 9 ಮದುವೆಗಳು ನಿಲ್ತಿಲ್ಲ, ಇಲ್ಲ ಮಕ್ಕಳಾಗ್ತಿಲ್ಲ, ಇಲ್ಲ ನೆಮ್ಮದಿ ಇಲ್ಲ, ಆರೋಗ್ಯವಂತರಾಗಿಲ್ಲ, ಇಲ್ಲ ವಿಶ್ವಾಸವಂತರಾಗಿಲ್ಲ, ಇಲ್ಲ ಸುಮಧುರ ಅನುಬಂಧವಿಲ್ಲ. ಸಣ್ಣದಾಗಿ ಒಂದು ಸಣ್ಣ 5% ಮಿಸ್ಟೇಕ್ ಇಸ್ ಈಟನ್ ಯುವರ್ 95% ಆಫ್ ಹ್ಯಾಪಿನೆಸ್. ಯಾರೋ ವ್ಯಾಪಾರಿ ಶ್ರೇಷ್ಠಿ ಉಳಿಸ್ಕೊಳ್ಳಿಕ್ಕೆ ಬಂದ್ಬಿಟ್ಟಿದೀವಲ್ಲ ಚೌಲ್ಟ್ರಿಗೆ, ಇಂದೆಲ್ಲ ಎಲ್ರಿ ಚೌಲ್ಟ್ರಿನಲ್ಲಿ ಮದುವೆ ಮಾಡ್ತಿದ್ರು? ಮನೆ ಮುಂದ್ಗಡೆನೆ ತೋರಣ ಕಟ್ಟಿ ಚಪ್ಪರ ಹಾಕಿ ಅಲ್ಲೊಂದು ಧ್ವಜಸ್ತಂಭದ ತರ ನೆಟ್ಟು ಸಂಕಲ್ಪ ಮಾಡ್ಕೊಂಡು ಮನೆ ಮುಂದ್ಗಡೆನೆ ಮದುವೆ ಮಾಡ್ತಿದ್ರು ಚೌಲ್ಟ್ರಿಗಳು ಅನ್ನತಕ್ಕಂಥದ್ದು. ಆಮೇಲೆ ಬಂದಿದ್ದು ಅದು ರಾಜರುಗಳಿಗೆ, ಮಹಾರಾಜರುಗಳಿಗೆ, ಅಧಿಕಾರಿಗಳಿಗೆ ಅನ್ನೋದು ಬಂತು. ಅದನ್ನ ಸಾಮಾನ್ಯರು ಮಾಡಿ ಇಟ್ಕೊಬಿಟ್ಟಿದ್ದಾರೆ. ಇವತ್ತು ಮಾಡಿದ್ರು, ಅರೆ ಬೇಗ ಹೋಗ್ತಿದ್ದೀವಲ್ಲ, ಏನಕ್ಕೆ ಚೌಲ್ಟ್ರಿ ಬಾಡಿಗೆ ನಾವು ಡಬಲ್ ಕೊಡ್ಬೇಕು ಅಂತ ಹೇಳ್ಬಿಟ್ಟು ತಗೋ ಇವತ್ತು ಸಂಜೆ ಹೋಗ್ಬಿಡೋದು, ರಿಸೆಪ್ಷನ್ ಮಾಡ್ಬಿಡೋದು, ಬೆಳಿಗ್ಗೆ ಮದುವೆ ಮಾಡಿ ಬರೋದು, ಈ ರೀತಿ ಮಾಡಿ ಇಟ್ಕೊಬಿಟ್ಟಿದ್ದಾರೆ. ಶಾಸ್ತ್ರವನ್ನ ತಮಗನುಕೂಲಕ್ಕೆ ತಕ್ಕಂತೆ ಮಾಡಿಕೊಂಡಿರೋದಕ್ಕೆ, ಸಂಪ್ರದಾಯಗಳನ್ನ ತಮಗನುಕೂಲಕ್ಕೆ ತಕ್ಕಂತೆ ಮಾಡಿಕೊಂಡಿರೋದಕ್ಕೆ ಇವತ್ತು ಈ ಸಂಪ್ರದಾಯಗಳು ಮುರಿದು ಬಿದ್ದಿದೆ. ಸಂಪ್ರದಾಯಕ್ಕೆ ಮೀರಿ ನಿಮ್ಮ ಬದುಕುಗಳು ಮುರಿದು ಬಿದ್ದಿದೆ. ಯಾವಾಗಂದ್ರೆ ಆವಾಗ ಮದುವೆ, ಹೇಗಂದ್ರೆ ಹಾಗೆ ಗರ್ಭದಾನ, ಕನ್ಯಾದಾನ, ಇದೆಲ್ಲ ಒಂದು ಸಣ್ಣ. ನಮ್ಮ ಹಿರಿಯರು ನೆಮ್ಮದಿಯಾಗಿರ್ಲಿಲ್ವಪ್ಪ, ಅವ್ರ ಹತ್ರ ಕಾರು ಮನೆ ಬಂಗ್ಲೆ ಎಲ್ಲ ಇಟ್ಟುಕೊಂಡು ಅವೆಲ್ಲ ಏನೂ ಇಲ್ಲ. ಹಿರಿಯರು ಚೆನ್ನಾಗಿದ್ರು, ನಮ್ಮ ತಂದೆ ತಾಯಿ ನೆಮ್ಮದಿಯಾಗಿದ್ರು, ಅವ್ರ ತಂದೆ ತಾಯಿ ನೆಮ್ಮದಿಯಾಗಿದ್ರು, ದೊಡ್ಡವರು ಹೋಗಿ ನೋಡ್ಕೊಂಡು ಬರೋರು ಅಷ್ಟೇ. ಕಟೋತ್ತಾಳಿ ಅನ್ನೋರು, ನೋಡಮ್ಮ ನೋಡ್ಕೊಂಡು ಬಂದಿದ್ದೀವಿ, ಒಳ್ಳೆ ಮನೆತನ ಅಷ್ಟೇ. ಚೆನ್ನಾಗಿ ಬದುಕಿದ್ದಾರೆ ನಮ್ಮ ಅಜ್ಜ ಅಜ್ಜಿ, ನಮ್ಮ ತಂದೆ ತಾಯಿ, ಮುತ್ತಜ್ಜ ಮುತ್ತಜ್ಜಿ. ಆ ಸಂಪ್ರದಾಯಗಳನ್ನ ನೋಡಿ, ನೀವಿಷ್ಟೆಲ್ಲ ನೋಡಿ ಓಡಾಡಿ ಮಾತನಾಡಿ ಮನಸ್ಸು ಭಾವನೆಗಳು ಹಂಚಿಕೊಂಡು ಕೂಡ ಮದುವೆಯಾಗಿ ನೆಮ್ಮದಿಯಾಗಿದ್ದೀರಾ ಮಕ್ಕಳೇ? ಕಾರಣ ಈ ತರದ ಕೆಲವೊಂದು ಸಣ್ಣ ಸಣ್ಣ ತಪ್ಪುಗಳು ವಿಚ್ ಸ್ಕ್ವೀಸ್ಡ್ ಯು ಪೀಪಲ್. ಅದರಲ್ಲಿ ಅತಿ ದೊಡ್ಡದಾಗಿ ಈ ತರ ಶುಕ್ರವಾರ ಮಾಡುವ ಕನ್ಯಾದಾನವೇ. ಆ ಶುಕ್ರವಾರ ಕನ್ಯಾದಾನ ಆಯ್ತಲ್ಲ, ಆ ಹುಡುಗಿ ಓಡೋಗಿ ಮದುವೆ ಆಯ್ತಲ್ವಾ, ನೆಮ್ಮದಿಯಾಗಿದ್ದೀಯಾ? ಈ ಮನೆ ಮುಳುಗೋದು ಮುಳುಗ್ತೋ, ಮೊದಲೇ ಮುಳುಗಿರೋ ಮನೆ ಇನ್ನೂ ಬರ್ಬಾದ ಕೂತೋಯ್ತು. ನಾನು ಅನ್ನೋ ದಿಕ್ಕಿಗಿಲ್ಲದೆ ನಿಂತು ಬಿಡ್ತು. ಅದು ಅಂತಿಂತ ಆಭಾಸ ಅಲ್ಲ. ಹೆತ್ತ ತಾಯಿ ಹೆತ್ತ ತಂದೆನ್ ಕೂಡ ನೋಡಲಿಕ್ಕಾಗದಂತೆ ಶಾಪಗ್ರಸ್ತಳಾಗಿ ಬದುಕ್ಬಿಟ್ಲು. ಈಗಲೂ ಬದುಕ್ತಿದ್ದಾಳೆ. ಆಗಾಗ ಗುರುಗಳು ಕುಟುಂಬ ಸಿಕ್ಕಾಗ ಮಾತಾಡ್ತಿರ್ತಾನೆ, ಏನ್ ಗುರುಗಳೇ ಅಂದ್ರೆ, ಶುಕ್ರವಾರ ಮಾಡ್ಕೊಂಡು ಎಡವಟ್ಟಲ್ವೇನೋ, ಬಿಡೋ, ಅವಳ ಕರ್ಮ ಅವಳು ಅನುಭವಿಸ್ಕೊಳ್ಳ, ಅವಳ ಹಣೆ ಬರದಲ್ಲಿ ಅದೇ ಇತ್ತು ಅನ್ನತಕ್ಕಂಥದ್ದು. ಸೊ ಶುಕ್ರವಾರ ಯಾವುದೇ ಕಾರಣಕ್ಕೂ ಕನ್ಯಾದಾನ ಬೇಡ. ಇನ್ನು ಮೇಲೆ ಏನಾದ್ರು ಗೊತ್ತೋ ಗೊತ್ತಿಲ್ಲದೆಯೋ ಮದುವೆ ಮುಹೂರ್ತಗಳು ಇಟ್ಕೊಬಿಟ್ಟಿದ್ದೀವಿ ಗುರುಗಳೇ, ಮಾಡಿಬಿಡೋಣ, ದಯವಿಟ್ಟು ಬೇಡ. ಹಾಗೆ ನಿಶ್ಚಿತಾರ್ಥವು ಮೊದಲೇ ಮಾಡಬೇಡಿ, ದಯಮಾಡಿ ಹೇಳ್ತಾನೆ, ಮೊದಲೇ ಮಾಡಬೇಡಿ. ದರ್ ಇಸ್ ಎ ಥ್ರೆಟ್. ಈ ಆಯಾಯ ಯುಗಮಾನಕ್ಕೆ ತಕ್ಕಂತೆ, ಆಯಾಯ ಸ್ಥಳಕ್ಕೆ ತಕ್ಕಂತೆ, ಪರಿಸರಕ್ಕೆ ತಕ್ಕಂತೆ ಧರ್ಮ ಬದಲಾಗುತ್ತದೆ. ತುಂಬಾ ಜನ ಗೊತ್ತಿಲ್ಲ, ಅರೆ ಧರ್ಮ ಬದಲಾಗುತ್ತದೆ.
ನಾನು ನಿಮ್ಮ ಜೊತೆ ಮಾತಾಡ್ತಿದ್ರೆ ಒಬ್ಬ ಆಚಾರ್ಯ ವೈದಿಕ, ನನ್ನ ಹೆಂಡತಿ ಪಕ್ಕದಲ್ಲಿ ಕುಳಿತಾಗ ನಾನು ಆಕೆಯ ಗಂಡ, ನನ್ನ ಮಗಳ ಪಕ್ಕದಲ್ಲಿ ಕುಳಿತಾಗ ತಂದೆ, ನನ್ನ ತಂದೆಯ ಪಕ್ಕದಲ್ಲಿ ಕುಳಿತಾಗ ಮಗ. ಆಯಾಯ ಸ್ಥಳಕ್ಕೆ, ಸಮಯಕ್ಕೆ, ಸ್ಥಾನಕ್ಕೆ ಬದಲಾಗ್ತಲೇ ಇರುತ್ತೆ, ಧರ್ಮ ಬದಲಾಗ್ತಲೇ ಇರುತ್ತೆ. ಇಲ್ಲೊಬ್ಬನಿಗೆ ಕೊಡಬೇಕು ವರ್ಕರ್ಗೆ, ಇಲ್ಲಿ ವ್ಯವಹಾರ ತಗೋಬೇಕು, ಇಲ್ಲಿನ ಧರ್ಮ ಬೇರೆ, ಇಲ್ಲಿನ ಧರ್ಮ ಬೇರೆ, ನೆನ್ಪಿಟ್ಕೊಳ್ಳಿ. ಅದರಿಂದ ಈಗಿನ ಈ ಒಂದು ಧರ್ಮ ಸೂಕ್ಷ್ಮತೆಯಲ್ಲಿ ಮದುವೆಗೆ ಮೊದಲೇ ಎಂಗೇಜ್ಮೆಂಟ್ ಮಾಡಿದವ್ರದ್ದು ಮದುವೆ ಮುರಿಯೋದು ನಿಶ್ಚಿತ. ಅದು ಯಾಕೆ ಏನೋ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಹೇಳ್ತೇನೆ. ಆದರೆ ಕನ್ಯಾದಾನ ಏನಾದರೂ ಶುಕ್ರವಾರ ಆಗಿಬಿಟ್ಟಿದ್ರೆ ಲಕ್ಷ್ಮಿಯೇ ಬಂದರೂ ಕೂಡ ಅಲ್ಲಿ ನೆಮ್ಮದಿ, ಸಿರಿವಂತಿಕೆ ಕೊಡುವುದಿಲ್ಲ. ನಾನು ನೋಡಿದ್ದೇನೆ, 10ರಲ್ಲಿ 9 ಅಲ್ಲ, ಲಕ್ಷದಲ್ಲಿ ಸುಮಾರು ಒಂದು 10-15 ಲಕ್ಷ ಜಾತಕ ನೋಡಿರೋದ್ರಿಂದ ಹೇಳ್ತಿದ್ದಾನೆ. ಒಂದಲ್ಲ ಎರಡಲ್ಲ, ಅನುಭವದ ಮೂಲೆ. ಎಲ್ಲೂ ನೋಡದ್ದು ಅದೆಲ್ಲೂ ಇಲ್ಲ. ಹುಡುಕಿ ತಗೊಂಡು ಬಂದಿದ್ದೇನೆ. ನಮ್ಮ ಮಹಾಲಕ್ಷ್ಮಿಯನ್ನು ಕಳಿಸ್ಬಿಟ್ಟಾಗೆ ಹಾಲು ಬಿಟ್ಬಿಟ್ವಿ, ಹೋಗಮ್ಮ ನೀನು ಅಂತ. ನಮ್ಮ ಲಕ್ಷ್ಮಿನ ಕಳಿಸ್ಬಿಟ್ವಿ, ಜ್ಯೇಷ್ಠ ಲಕ್ಷ್ಮಿನ ಒಳಗಡೆ ಕರ್ಕೊಬಿಟ್ವಿ ಅನ್ನತಕ್ಕಂಥದ್ದು. ಜಾಗ್ರತೆ. ಮತ್ತಷ್ಟು ಮಾತುಕತೆ ಮುಂದುವರಿಸೋಣ. ಒಂದು ಪುಟ್ಟ ವಿರಾಮದ ನಂತರ ವಾಪಸ್ ಬರ್ತೇನೆ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಮೂಲಾ ನಕ್ಷತ್ರ, ಚಂದ್ರ ಮೂಲಾ ನಕ್ಷತ್ರದಲ್ಲಿ, ಕೇತು ನಕ್ಷತ್ರದಲ್ಲಿದ್ದು, ಕೇತು ಸೂರ್ಯ ನಕ್ಷತ್ರದಲ್ಲಿದ್ದು, ಸೂರ್ಯ ಕೃತಿಕಾ ನಕ್ಷತ್ರ ಸೂರ್ಯ ನಕ್ಷತ್ರದಲ್ಲೇ ಇದ್ದಾನೆ. ಮೇಷರಾಶಿ ಸ್ವಲ್ಪ ಹಿರಿಯರ ಆರೋಗ್ಯ, ಹಿರಿಯ ಅಧಿಕಾರಿಗಳ ಜೊತೆ ವಾಗ್ವಾದ, ಇಲ್ಲ ಹಿರಿಯರಾಗಿ ನಿಮಗೆ ಕಿರಿಯರಿಂದ ಏನಾದರೂ ಒಂದು ಸಣ್ಣ ಪುಟ್ಟ ಕಿರಿಕಿರಿ ಆಗ್ತಕ್ಕಂಥದ್ದು ಇರುತ್ತೆ. ಮಿಕ್ಕಂತೆ ಉದ್ಯೋಗಕ್ಕೆ ಸಂಬಂಧಿತ ತೊಂದರೆಗಳಿಲ್ಲ. ಸೂರ್ಯ ದಗದಗಸಿ ಇದ್ದಾನೆ, ವಿಪರೀತ ಬಿಸಿಲಿರ್ತೀರಿ, ಜಾಗ್ರತೆ. ನಂದೇ, ನಾನೇ ಸರಿ. ಈ ಮನುಷ್ಯ ತುಂಬ ವಿಚಿತ್ರನಪ್ಪ. ಮನುಷ್ಯ ತುಂಬ ವಿಚಿತ್ರ. ಸತ್ತ ಮೇಲೆ ಬಂದು ಗಳಗಳ ಅಂತ ಅಳ್ತಾನೆ, ಹೌದಲ್ವಾ? ಯಾರಾದರೂ ಸತ್ತೋದ್ರೆ ನೀವು ಗಮನಿಸಿ ನೋಡಿ. ಆದರೆ ಆ ಮನುಷ್ಯ ಯಾರು ಸತ್ತೋದ್ನಲ್ಲ, ಅವನು ಬದುಕಿರುವಷ್ಟು ದಿನ ಇದೇ ವ್ಯಕ್ತಿಗಳು, ಇದೇ ಮನುಷ್ಯ. ಚಿತೆಗಿಂತಲೂ ಜೀವನ ಪರ್ಯಂತ ನರಕ ಇಡೋ ಹಾಗೆ ಅವನನ್ನು ಅಳಿಸಿರ್ತಾರೆ. ಹೌದು ಅಲ್ವೋ ನೋಡಿ. ಮಾತುಗಳಿಂದಲೋ, ಸಹಾಯ ಕೇಳಿದಾಗ ಇಲ್ಲ ಅಂತಲೋ, ಅಯ್ಯೋ ಅವತ್ತು ಸತ್ತಾಗ ಒಂಥರ ವಿಚಿತ್ರ ಇವನು. ಈ ಮನುಷ್ಯಗಳು ಕಂಡ್ರೆ ಭಯ ಆಗುತ್ತೆ ನನಗೆ, ಹತ್ರ ಬೆರೆಯೋಕೆ ಭಯ ಆಗುತ್ತೆ. ಏನೋ ಮನುಷ್ಯ ನೀನು, ಬದುಕಿದ್ದಾಗ ಬರಲೇ ಇಲ್ವಲ್ಲೋ. ಬದುಕಿದ್ದಷ್ಟು ದಿನ ಚಿತೆಗೂ ಮೀರಿದ ಹಾಗೆ, ಬೆಂಕಿಗೂ ಮೀರಿದ ಹಾಗೆ ಅಳಿಸ್ಬಿಟ್ಟಿದ್ದಾನೆ ಅವನನ್ನ. ನಿಜವಾಗ್ಲೂ ಬದುಕಿರುವಾಗಲೇ ಅಳಿಸಿದ್ದಾನೆ, ಸತ್ತ ಮೇಲೆ ಇವನು ಬಂದು ಆಳ್ತಾನೆ. ಈ ತರ ಲೋಕ. ಇಂಥ ಲೋಕದಲ್ಲಿ ಹೇಗೆ, ಯಾರು, ಏನು ಒಂದು ಗೊತ್ತಾಗದ ಭಾವವಪ್ಪ, ಒಂದೂ ಗೊತ್ತಾಗ್ತಿಲ್ಲ. ಇರ್ಲಿ. ವೃಷಭ ರಾಶಿ. ಚಂದ್ರ ಅಷ್ಟಮ, ಮನಸ್ಸು ಒಂಥರ ಏನೋ ವೈರಾಗ್ಯದ ಕಡೆ. ಯಾವಾಗ ವೈರಾಗ್ಯ ಬರುತ್ತೆ? ನಮ್ಮ ಆಸೆಗಳು, ಆಕಾಂಕ್ಷೆಗಳು ನೆರವೇರದಿದ್ದಾಗ, ಫಲಿಸದಿದ್ದಾಗ, ಕೋರಿಕೆಗಳು ನಡೆಯದಿದ್ದಾಗ ಅಲ್ಲೊಂದು ಧಾವಂತ, ಎಳೆದಾಟ, ಒದ್ದಾಟ ಆಗತಕ್ಕಂಥದ್ದು. ಅಷ್ಟಮದಲ್ಲಿ ಚಂದ್ರ, ಮನಸ್ಸೊಂಥರ ಧೈರ್ಯ ಕುಸಿದಾಗ ಅನ್ಸುತ್ತೆ. ಧೈರ್ಯಕಾರಕ ಬೇರೆ. ಗುರುವಿನ ಮನೇಲಿ ಕುಳಿತಿದ್ದಾನೆ, ಯಾವುದೋ ದುಡ್ಡು ಹಣಕಾಸು ಕೊಡೋದು ನಂಬಿದ್ದು, ಇದರಲ್ಲಿ ಒಂದು ಪೆಟ್ಟು. ಗಣಪತಿ ಆರಾಧನೆ, ಸಮಾಧಾನ. ಸಂಕಷ್ಟಿ ಬೇರೆ,
ಇವತ್ತು ಯಾರಾದರೂ ಪುಟ್ಟ ಮಕ್ಕಳನ್ನ ಹುಡ್ಕೊಂಡು ಹೋಗಿ ಸಿಹಿ ಹಂಚತಕ್ಕಂಥದ್ದು ಮಾಡಿ, ತುಂಬ ವಿಶೇಷ. ಮಿಥುನ ರಾಶಿ ವಿಶೇಷವಾಗಿ ಕೇಂದ್ರದಲ್ಲಿ ಚಂದ್ರ ಒಳ್ಳೆಯದೇ. ಕೇತು ಸಾರದಲ್ಲಿದ್ದು ಕೊಡೋದು ತಗೊಳ್ಳೋದ್ರಲ್ಲಿ ಜಾಗ್ರತೆ. ನಂಬಿ ನಮ್ಮನ್ನ ಹಾಗೆ ನಾ ಹೇಳಿದ್ನಲ್ಲ, ವಿಶ್ವಾಸ ಅನ್ನೋದು ಕಳ್ಕೊಂಡ ಮೇಲೇನೆ ಬಾಗಿಲು ಅನ್ನೋದು ಉಟ್ಕೊಂಡಿತ್ತು ಅಂತ. ವಿಶ್ವಾಸ ಅನ್ನೋದು ಹೋಯ್ತು, ಬಾಗಿಲು ಬಂತು. ವಿಶ್ವಾಸ ದ್ರೋಹ ಅನ್ನೋದು ಬಂತು, ಅದು ಬಂದ ಮೇಲಿನ ಬಾಗಿಲಿಗೆ ಬೀಗ ಬಂತು. ಮಿಥುನ ರಾಶಿ ಜನ್ಮರಾಮ ವನವಾಸ ರಾಮ, ಹುಷಾರ್. ಅಲ್ಲೇನೋ ಒಂದು ಕದಲಿಕೆ ಉಂಟು. ಇನ್ನೆರಡು ದಿನದಲ್ಲಿ ಬೇರೆ ರಾಹುಕೇತುಗಳ ಬದಲಾವಣೆ ಬೇರೆ ಉಂಟು. ರಾಹು ಭಾಗ್ಯಕ್ಕೆ ಬರೋದು ಒಳ್ಳೇದೆ, ಆದರೆ ಕೇತು 3ನೇ ಮನೆಗೆ ಬರ್ತಾನಲ್ಲಪ್ಪ, ಅದೃಷ್ಟಕ್ಕೆ ಅವನು ಸೂರ್ಯನ ಸಾರದಲ್ಲಿ ಬರ್ತಿದ್ದಾನೆ. ಸೊ ದಟ್ ಗಿವ್ಸ್ ಯು ಎ ಬ್ರೀದಿಂಗ್ ಸ್ಪೇಸ್. ಬಟ್ ಆದರೂ ಆರೋಗ್ಯ ನೋಡ್ಕೊಳ್ಳಿ. ಏನಾದರೂ ಇನ್ಫೆಕ್ಷನ್ಸ್ ಇದ್ದರೆ, ಡಸ್ಟ್ ಅಲರ್ಜಿಯೋ, ಥ್ರೋಟ್ ಇನ್ಫೆಕ್ಷನ್, ಲಿವರ್ ಇನ್ಫೆಕ್ಷನ್, ಲಂಗ್ಸ್ ಇನ್ಫೆಕ್ಷನ್, ಈ ಥರದ ಭಾವಗಳಿದ್ದರೆ ಒದ್ದಾಟಗಳುಂಟು. ಎಳೆದಾಟವೇ ಎಚ್ಚರಿಕೆ. ಇನ್ನು ವಿಶೇಷವಾಗಿ ಕಟಕ ರಾಶಿ ಚಂದ್ರ ಕೇತು ಸಾರ, ಕೇತು ಸೂರ್ಯನ ಸಾರ. ಸೂರ್ಯ ವಿಶೇಷವಾಗಿ ತನ್ನ ನಕ್ಷತ್ರದಲ್ಲಿ, ಕೃತಿಕಾ ನಕ್ಷತ್ರದಲ್ಲಿ ಕೇಂದ್ರದಲ್ಲಿರೋದ್ರಿಂದ ಅಧಿಕಾರಂ, ಉದ್ಯೋಗಂ, ಆನಂದಂ, ಓಡಾಟಂ, ಕುಟುಂಬಂ ಎಲ್ಲವನ್ನು ನೋಡತಕ್ಕಂಥದ್ದು ಒಂಥರ ಚೈತನ್ಯ. ತಡೆಯೋರು ಯಾರೂ ಇಲ್ಲ ನಿಮ್ಮನ್ನ. ಇವತ್ತು ಏನೇನು ಮಾಡಬೇಕು ನೋಡಿ, ಒಂದೊಂದು ದಿನ ನಮಗೆ ಒಂದು ವಿಶೇಷ ದಿನಗಳು ಬರುತ್ತೆ. ಏನೋ ಶಕ್ತಿ ಎದ್ದಾಗೆ, ಒಂದೊಂದು ದಿನ ಏನೋ ಸುಸ್ತು, ದಿಢೀರಂತ ಅಸ್ವಸ್ಥ ಮನಸ್ಸು, ಅಸ್ವಸ್ಥ ಭಾವ, ಅಸ್ವಸ್ಥ ಆಲೋಚನೆ, ಅಸ್ವಸ್ಥ ಚಿಂತನೆ, ಈ ರೀತಿ ಮಾಡತಕ್ಕಂಥದ್ದಾಗುತ್ತೆ. ಅಂಥ ಸಂದರ್ಭದಲ್ಲಿ ತಟಸ್ಥ ಆಗಿರ್ಬೇಕು. ಚೆನ್ನಾಗಿ ವೇಗವಾಗಿದ್ದಾಗ ಓಡಬೇಕಪ್ಪ. ಇವತ್ತೇನೋ ತಿನ್ಬೇಕು ಅನ್ಸುತ್ತೆ, ನಿಲ್ಬೇಕು ಅನ್ಸುತ್ತೆ, ಏನೋ ಛಾತಿ ಅನ್ಸುತ್ತೆ. ಬ್ಯೂಟಿಫುಲ್ ಡೇ ಕರ್ಕಾಟಕ ರಾಶಿಗೆ, ಫ್ಯಾಂಟಾಸ್ಟಿಕ್ ಡೇ, ಚೆನ್ನಾಗಿದೆ. ಸಿಂಹ ರಾಶಿ ಭಾಗ್ಯದಲ್ಲಿ ಸೂರ್ಯ, ಪಂಚಮದಲ್ಲಿ ಚಂದ್ರ, ಕೇತು ಸಾರ ಇರಬಹುದು, ಬಟ್ ಕೇತು ಸೂರ್ಯನ ಸಾರದಲ್ಲಿದ್ದಾನೆ. ಸರ್ಕಾರಿ ಮಟ್ಟದ ಕೆಲಸ ಇಲ್ಲ, ಸ್ವಂತ ಕೆಲಸ, ಸ್ವಂತ ವ್ಯವಹಾರ, ಸ್ವಂತ ವ್ಯಾಪಾರ, ಸ್ವಂತ ಕನ್ಸಲ್ಟೆನ್ಸಿ, ಈ ರೀತಿಯ ವೃತ್ತಿ, ಉದ್ಯೋಗ, ವ್ಯವಹಾರ ಅದ್ಭುತ ಅನುಕೂಲ. ಆದರೂ ಎಲ್ಲೋ ಕೆಲವೊಂದು ವಿಘ್ನಗಳು. ಗಣಪತಿ ಆರಾಧನೆ, ಗಣಪತಿ ಸ್ತೋತ್ರ, ಗಣಪತಿ ಮಂದಿರ, ಗಣಪತಿ ದರ್ಶನ ಮಾಡ್ಕೊಳ್ಳಿ. ಮಕ್ಕಳ ವಿಚಾರದಲ್ಲಿ ಒಂದು ಸಣ್ಣ ಎಳೆದಾಟ ಇದ್ದರೂ ಗೆಲುವು ನಿಮ್ಮದು. ಕನ್ಯಾ ರಾಶಿ ಸುಖದಲ್ಲಿ ಚಂದ್ರ ಕೇತು ಸಾರದಲ್ಲಿದ್ದು, ಆ ಕೇತು ನಿಮ್ಮ ಮನೆಯಲ್ಲಿ ಸೂರ್ಯನ ಸಾರದಲ್ಲಿದ್ದು, ಸೂರ್ಯ ಅಷ್ಟಮದಲ್ಲಿ ಉಚ್ಚಂಗತನಾಗಿದ್ದಾನೆ, ಭಾಗ್ಯದಲ್ಲಿ ಉಚ್ಚಂಗತನಾಗಿದ್ದಾನೆ. ಒಂಥರ ಕೃತಿಕಾ ನಕ್ಷತ್ರ, ಸ್ವಯಂ ನಕ್ಷತ್ರ, ಬ್ಯೂಟಿಫುಲ್. ಸ್ವಲ್ಪ ಬೇಕಿತ್ತ ನನಗೆ ಈ ಬಾರ, ದೊಡ್ಡ ಕಾರ್ ತಗೋಬಿಟ್ವಿ, ಒಂದು ಸಣ್ಣ ಸ್ಕ್ರಾಚ್ ಬಿದ್ದಿದ್ದೆ, ಅಯ್ಯಯ್ಯಪ್ಪ ಅಂತೀವಿ. ತುಂಬಾ ಪ್ರೀತಿ ಮದುವೆ ಆದ ಹುಡುಗಿ, ಆಕೆಗೊಂದು ಜ್ವರ ಬಂದ್ಬಿಟ್ರೆ, ಮಗಳು ಜ್ವರ ಬಂದ್ಬಿಟ್ರೆ, ಮಾರ್ಕ್ಸು ತುಂಬಾ ಕಷ್ಟಪಟ್ಟು ಓದಿಸಿದ್ವಿ, ಬಟ್ ನಮ್ಮ ಎಕ್ಸ್ಪೆಕ್ಟೇಷನ್ ಇರ್ಲಿಲ್ವಲ್ಲ. ಆಪೇಕ್ಷೆಯೇ ನೋವು. ನಿಮ್ಮನ್ನು ಯಾರು ಆಪೇಕ್ಷೆ ಬೇಡ ಅಂತ ಹೇಳೋರು? ನಿಮ್ಮ ಕರ್ತವ್ಯ ನೀವು ಮಾಡಿ, ಮಿಕ್ಕಿದ ಫಲಾಫಲವನ್ನ ಭಗವಂತನಿಗೆ ಬಿಡಿ, ನೀವು ಬಿಡೋಲ್ಲ. ಕನ್ಯಾ ರಾಶಿಯವರಂತೂ ಬಿಡೋದೇ ಇಲ್ಲ. ಎಲ್ಲ ನಮ್ಮ ಮೂಗಿನ ನೇರಕ್ಕೆ ನಡಿಬೇಕು ಅನ್ನತಕ್ಕಂಥ ಛಾಯೆ. ದೇರ್ ದಟ್ ಪ್ರಾಬ್ಲಮ್. ಸೊ ಕನ್ಯಾ ರಾಶಿಗೆ ಅಲ್ಲೊಂದು ಸಣ್ಣ ಒದ್ದಾಟವಿದ್ದರೂ ವಿಜಯ ಮಸ್ತು. ಕನ್ಸಲ್ಟೆನ್ಸಿ, ಗೌರ್ಮೆಂಟ್ ಕನ್ಸಲ್ಟೆನ್ಸಿ, ಇನ್ಶೂರೆನ್ಸ್ ಕನ್ಸಲ್ಟೆನ್ಸಿ, ಮ್ಯಾನೇಜ್ಮೆಂಟ್ ಕನ್ಸಲ್ಟೆನ್ಸಿ, ಪ್ರಾಪರ್ಟಿ ಕನ್ಸಲ್ಟೆನ್ಸಿಯ ರೀತಿಯ ವೃತ್ತಿ ಉದ್ಯೋಗಗಳು ಅದ್ಭುತ ಅನುಕೂಲ ಕೊಡತಕ್ಕಂಥ ಒಂದು ದಿನವಾಗಿರುತ್ತದೆ. ಇನ್ನು ವಿಶೇಷವಾಗಿ ತುಲಾ ರಾಶಿ ಚಂದ್ರ 3ನೇ ಮನೆಯಲ್ಲಿ ಕೇತು ಸಾರ, ಕೇತು 12ನೇ ಮನೆ, ವೈರಾಗ್ಯಂ, ದರ್ಶನಂ, ದೈವ ದರ್ಶನ, ಗುರು ದರ್ಶನ, ಒಳ್ಳೆ ಒಂದು ಪುಣ್ಯಾತ್ಮನ ದರ್ಶನ, ಪುಣ್ಯಕ್ಷೇತ್ರ ದರ್ಶನ, ತೀರ್ಥ ಪ್ರಸಾದ ಸೇವನ, ಈ ಥರದೊಂದು ಆಕಸ್ಮಿಕ ನಡೆಯೋ ಚಾನ್ಸಸ್ ಇರುತ್ತೆ. ಹೋಗಿ ಬನ್ನಿ. ದೈವ ಇವತ್ತು ಕರಿತಿದೆಯಲ್ಲ, ಮನಸ್ಸು ಆ ಕಡೆ ಕರಿತಿದೆಯಲ್ಲ, ಹೋಗಿ ಬನ್ನಿ. ಒಡ ಹುಟ್ಟಿದವರ ಜೊತೆ ಮಧುರವಾಗಿರಿ, ಎಲ್ಲವೂ ವಿಜಯವೇ. ಇನ್ನು ವಿಶೇಷವಾಗಿ ವೃಶ್ಚಿಕ ರಾಶಿ ಚಂದ್ರ 2ನೇ ಮನೆಯಲ್ಲಿ ಕೇತು ಸಾರ,
ನೋ ಒದ್ದಾಟ. ಬಟ್ ಕೇತು ಸೂರ್ಯನ ಸಾರದಲ್ಲಿದ್ದು ಸೂರ್ಯ ನಿಮ್ಮನ್ನ ದಗ 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 ಅಂತ ನೋಡ್ತಿರೋದ್ರಿಂದ ಗೌರ್ಮೆಂಟ್ ಪ್ರಾಜೆಕ್ಟ್ಸು, ಗೌರ್ಮೆಂಟ್ ವ್ಯವಹಾರಗಳು, ಆಶ್ರಮಗಳು, ಟ್ರಸ್ಟ್ಗಳು, ಮಾರ್ಗದರ್ಶನ, ಟೀಚಿಂಗ್, ಗೈಡಿಂಗ್, ಸ್ಪಿರಿಚುವಲ್ ಈ ಲೈನಲ್ಲಿ ಇರ್ತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿ. ಧನುಸು ರಾಶಿ, ಚಂದ್ರ ಕೇತು ಸಾರದಲ್ಲಿ ಅಷ್ಟಮಾಧಿಪತಿಯಾಗಿರೋದ್ರಿಂದ ನಿಮಗೆ ನೀವೇ ಹುಳಿ. ಕೋತಿ ತಾನು ಕೆಡೋದಲ್ಲದೆ ವನಾನೆಲ್ಲ ಕೆಡಿಸ್ತು ಅಂತ ನೀವು ಮಾಡಲ್ಲ, ಇಲ್ಲ ಬೇರೆಯವ್ರು ಮಾಡೋದನ್ನು ಇವತ್ತು ಮಾಡೋಕೊಂಥರ ನೋಡ್ತಿರ್ತೀವಿ. ಬಟ್ ಸೂರ್ಯ ಚೆನ್ನಾಗಿರೋದ್ರಿಂದ ಈ ಎಲ್ಲ ದೋಷಗಳು ದೂರ ಹೋಗುತ್ತೆ. 6ನೇ ಮನೇಲಿ ಸೂರ್ಯ, ವಿಪರೀತ ಪ್ರಕಾಶಮಾನ, ವಿಪರೀತವಾದಂಥ ಒಂದು ಗತ್ತು, ತೂಕ, ಸ್ಥೈರ್ಯ ಬರುತ್ತೆ. ಸಮಥಿಂಗ್ ಬ್ಯಾಂಕಿಂಗ್ ಸೆಕ್ಟ್ರಲ್ಲಿದ್ದೀರಾ, ಇನ್ಶೂರೆನ್ಸ್ ಸೆಕ್ಟರಲ್ಲಿದ್ದೀರಾ, ಅಡ್ವೈಸರಿ ಸೆಕ್ಟರಲ್ಲಿದ್ದೀರಾ, ಅದ್ಭುತವಾದಂಥ ಪ್ರಗತಿ ಕಾಣತಕ್ಕಂಥ ಒಂದು ದಿನ. ಮಕರ ರಾಶಿ, ಚಂದ್ರ ಮರೆಯಾಗಿ 12ನೇ ಮನೇಲಿ ಮಲಗಿದಾನೆ ಕೇತು ಸಾರದಲ್ಲಿ. ಕೇತು ಭಾಗ್ಯದಲ್ಲಿ ಸೂರ್ಯನ ಭಾವ ಸುಡುತ್ತಿದೆ. ತಂದೆ ಸಮಾನ ವ್ಯಕ್ತಿಗಳ ಆರೋಗ್ಯ, ಮನೆಯ ಜವಾಬ್ದಾರಿಗಳು, ಕಮಿಟ್ಮೆಂಟ್ಗಳು, ಓಡಾಟ ಸುತ್ತಾಟ ಒಂದು ಸ್ವಲ್ಪ ಬಳಲಿಕೆ ತುಂಬಿಸ್ತಕ್ಕಂಥದ್ದಾಗುತ್ತೆ. ಸ್ವಲ್ಪ ಹತ್ತಿರದಲ್ಲಿ ಎಲ್ಲಿಯಾದ್ರೂ ಗೌರಿ, ಗಣೇಶ, ತಾಯಿ ಜಗನ್ಮಾತೆ, ಗ್ರಾಮ ದೇವಿಯ ದೇವಸ್ಥಾನ ಇದ್ರೆ ಒಂದು ಸಣ್ಣ ದರ್ಶನ, ಅರ್ಚನಾ, ಪೂಜಾ. ದೂರದ ಕೆಲಸ, ದೂರದ ವ್ಯವಹಾರ, ದೂರದ ಮಾತುಕತೆ ಬೇಡ. ಕುಂಭರಾಶಿ, ಚಂದ್ರ ಲಾಭದಲ್ಲಿದ್ದಾನೆ, ಕೇತು ಸಾರ, ಕೇತು ಅಷ್ಟಮದಲ್ಲಿ ಸೂರ್ಯನ ಸಾರ, ಸೂರ್ಯ ಸುಖದಲ್ಲಿ ಕುಳಿತಿದ್ದಾನೆ, ವಿಶೇಷವಾಗಿ ಚೆನ್ನಾಗಿದೆ. ಸ್ವಂತ ಕಾರ್ಯ, ಸ್ವಂತ ಬಿಸ್ನೆಸ್ಸು, ಆ ಸೂರ್ಯ ಎಲ್ಲಿ ಕುಳಿತಿದ್ದಾನೆ? ಶುಕ್ರನ ಮನೆ. ಬಂಗಾರ, ಬೆಳ್ಳಿ, ಆಭರಣ, ಮಧು, ಮದ್ಯ, ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿ, ಉದ್ಯೋಗ ತುಂಬ ಅನುಕೂಲ ಪಡೆಯತಕ್ಕಂಥದ್ದು. ಅದರಲ್ಲೂ ನಾಟ್ಯಂ, ಡಾನ್ಸು, ಮ್ಯೂಸಿಕ್ಕು ಈ ಥರಕ್ಕೆ ಸಂಬಂಧಪಟ್ಟಂಥ ವೃತ್ತಿ, ಉದ್ಯೋಗ ಅದ್ಭುತ ಅನುಕೂಲ ಸಿಂಧ. ಇನ್ನು ವಿಶೇಷವಾಗಿ ಮೀನರಾಶಿ, ಚಂದ್ರ ನಿಮಗೆ ಪೂರ್ವ ಪುಣ್ಯ ಸ್ಥಾನಾಧಿಪತಿ, ಕೇತು ಸಾರದಲ್ಲಿದ್ದು ದಶಮದಲ್ಲಿದ್ದಾನೆ. ಸೊ ಅಲ್ಲಿಗೆ ವೃತ್ತಿಗೆ ಒಂಚೂರು ಹುಳಿ. ಯಾರ ಮಾತೋ ಕೇಳಿ, ಇನ್ನೊಬ್ರದ್ದು ಯಾರ್ದೋ ಕೇಳಿ ವ್ಯಗ್ರರಾಗ್ಬಿಡ್ತೀರಾ, ಖುದ್ದೋಗ್ಬಿಡ್ತೀರಾ, ಕುಗ್ಗೋಗ್ಬಿಡ್ತೀರ. ಒಂದು ವಿಪರೀತ ಉತ್ಸಾಹ, ಇಲ್ಲ ವಿಪರೀತ ನಿರುತ್ಸಾಹ. ವಿಪರೀತ ಉತ್ಸಾಹವಿದ್ದರೂ ಧುಮುಕ್ ಬಿಡೋದೆ, ನಿರುತ್ಸಾಹ ಇದ್ರೆ ಹೋಗೋದೇ ಇಲ್ಲ. ಈ ರೀತಿಯ ಭಾವಗಳು ಆಗತಕ್ಕಂಥದ್ದುಂಟು. ಮುಖ್ಯವಾಗಿ ರಾಹುಕೇತು ಬದಲಾವಣೆ ಆಗ್ತಿದೆ ನಿಮಗೆ. ಯೋಚನೆ ಮಾಡಬೇಡಿ. ಕೇತು 6ನೇ ಮನೆಗೆ ಬರ್ತಾನೆ, ಇನ್ನೆರಡೇ ದಿನ. ಏನಕ್ಕೆ ಯೋಚನೆ ಮಾಡ್ತೀರಿ? ವಿಜಯ ಮಸ್ತು. ಹಿಡ್ಕೊಂಡದ್ದಂಥ ಭಾರ ಒಂಚೂರು ಬಿಟ್ಟಾಗ ಆಗತಕ್ಕಂಥದ್ದು ಆಗುತ್ತೆ. ಯೋಚನೆ ಮಾಡಬೇಡಿ. ಯಾವುದಾದ್ರೂ ದೇವಿ ಕ್ಷೇತ್ರಕ್ಕೆ ಹೋಗ್ಬಿಟ್ಟು ಒಂದು ರಾತ್ರಿ ಇದ್ದು ದರ್ಶನಂ, ಅರ್ಚನಂ, ವಂದನಂ, ಯಾರಾದರೂ ಪುರೋಹಿತರಿಗೆ, ಆಚಾರ್ಯರಿಗೆ, ಗುರು ಸಮಾನರಾಗಿರತಕ್ಕಂಥವರಿಗೆ ಏನಾದರೂ ಒಂದು ದಾನ, ಫಲತಾಂಬೂಲ ದಾನ ಮಾಡಿ ಬರ್ತಕ್ಕಂಥದ್ದು ಮಾಡಿ. ತುಂಬ ಅನುಕೂಲ ಆಗ್ತಕ್ಕಂಥದ್ದು ಆಗುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.